ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವಿಟ್ಟಿರುವ ದೇವರಲ್ಲಿ ನಂಬಿಕೆ, ಹಾಗೆ ಗುರುವಿನಲ್ಲಿ ನಂಬಿಕೆ, ಎಷ್ಟು ಒಂದು ದೃಢವಾದ ನಂಬಿಕೆಯೊಂದಿಗೆ ನೀವು ಸಮರ್ಪಣೆ ಆಗಿದ್ದೀರೋ ಅದರ ಆಧಾರದ ಮೇಲೆ ಈ ಎನರ್ಜಿ, ನೀವು ನಂಬಿದ ದೈವಿಕ ಶಕ್ತಿ ಎನರ್ಜಿ ಆಗಿರ್ಬೋದು, ಗುರುವಿನ ಎನರ್ಜಿ ಆಗಿರ್ಬೋದು, ನಿಮ್ಮನ್ನು ಕನೆಕ್ಟ್ ಮಾಡಿ ನಿಮ್ಮ ಈಗಿನ ಮನಸ್ಥಿತಿಗೆ ಉತ್ತರವನ್ನು ಕೊಡುತ್ತೆ. ಅಂದರೆ ಯಾವ ಗೊಂದಲದಲ್ಲಿದ್ದೀರಾ, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಹಾಗೆ ಯಾವೆಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು, ಅಂದರೆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ, ಸುಂದರವಾಗಿ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಿದೆ. ಒಟ್ಟಾರೆಯಾಗಿ ಮೊದಲನೇದಾಗಿ ಒಂದು ಹೊಸ ಪ್ರಾರಂಭ ಅಂತೂ ನೀವೀಗ ನಿಮ್ಮ ಜೀವನದಲ್ಲಿ ಮಾಡ್ಕೊಂಡಿದ್ದೀರ. ಅದಕ್ಕೆ ಕೆಲವರ ದೃಷ್ಟಿ ಬಿದ್ದಿದೆಯಾ ಅಂದರೆ ಖಂಡಿತ ಬಿದ್ದಿದೆ. ಯಾಕಂದರೆ ನೀವು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಹೇಳದ ರೀತಿಯಲ್ಲಿ ಒಂದು ವ್ಯವಹಾರಕ್ಕಾಗಿರ್ಬೋದು, ಇಲ್ಲ ಒಂದು ತಿರುವು ತಗೊಳ್ಳೋಕ್ಕಾಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲೇ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳೋ ವಿಚಾರದಲ್ಲಿ ಒಂದು ಹೊಸ ನಿರ್ಧಾರವನ್ನು ತಗೊಂಡಿದ್ದೀರಾ ಅಂದರೆ ಅದು ಎದುರಿಗಿದ್ದವರ ನೋಟವನ್ನು ಆಶ್ಚರ್ಯಚಕಿತವಾಗಿಸಿದೆ. ಹೀಗೂ ಮಾಡ್ತಿದ್ರು ಅಂತೇಳಿ ನಂಗೆ ಗೊತ್ತಾಗಲೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಬೆರಗು ಕಣ್ಣಿನಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ. ಆ ರೀತಿಯಾಗಿ ಅವರ ದೃಷ್ಟಿ ಈಗ ನಿಮ್ಮ ಮೇಲೆ ಬಿದ್ದಿದೆ. ಆದರೆ ಇದು ಯಾವ ರೀತಿಯಾಗಿದೆ ಅಂದರೆ, ನೀವು ಅದನ್ನು ಹೇಳಿ ಮಾಡಿದರೆ ಸ್ವಲ್ಪ ದಿನದಲ್ಲಿ ಅದರಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಕಾಣಿಸ್ತಿತ್ತು. ಅಂದರೆ ಅದು ನಿಲ್ಲೋದಾಗಲಿ ಇರ್ಬೋದು, ಅಡೆತಡೆ ಬಂದು ಇಲ್ಲ ಇನ್ಯಾವುದಾದ್ರು ಸಮಸ್ಯೆ ಉಂಟಾಗ್ತಿತ್ತು. ಆದರೆ ಈಗ ನೀವು ಹೇಳದೆ ಅದರಲ್ಲಿ ಮುಂದುವರೆದಿದ್ದರಿಂದ ಅವರ ದೃಷ್ಟಿ ಈಗ ಬಿದ್ದಿದೆ, ಆದರೆ ಅದು ಕಾರ್ಯರೂಪಕ್ಕೆ ಬಂದುಬಿಟ್ಟಿದೆ. ಈಗ ಅದನ್ನು ನೀವು ಮತ್ತೆ ಒಂದು ಪ್ರೊಟೆಕ್ಟಿವ್ ಎನರ್ಜಿಯೊಂದಿಗೆ ಹೀಲ್ ಮಾಡ್ಕೊಳ್ಬೇಕು. ಯಾರದ್ದು ಕೆಟ್ಟ ದೃಷ್ಟಿ ಬೀಳದ ಹಾಗೆ ಗುರುವಿನಲ್ಲಿ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಯಾವ ದೇವರನ್ನು ನಂಬ್ತೀರೋ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಯಾವುದಕ್ಕೂ ಹೆದರೋದು ಬೇಡ. ನೀವೇನೋ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ರೆ ಆ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದರೆ ನೀವು ಯಾರಿಗೂ ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಆದರೂ ಕೂಡ ಕೆಲವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ, ಇದೇ ಸತ್ಯ. ಆದರೆ ಆ ಒಂದು ದೃಷ್ಟಿಗೆ ನೀವು ಹೆದರೋದು ಬೇಡ. ಏನಾಗ್ಬಿಡುತ್ತೋ ಏನೋ ಅನ್ನೋ ರೀತಿಯಲ್ಲಿ ನೀವು ಹೆದರೋದು ಬೇಡ. ಗುರುವಿನ ಒಂದು ಪ್ರೊಟೆಕ್ಷನ್ ಎನರ್ಜಿ ನಿಮ್ಮನ್ನು ಕಾಪಾಡ್ತಾ ಇದೆ. ಅಂದರೆ ದೈವಿಕ ರಕ್ಷಣೆ ನಿಮಗಿದೆ. ಹಾಗಾಗಿ ನಿಮ್ಮ ಒಂದು ಯಾವುದೇ ರೀತಿ ಒಂದು ಪಾಸಿಟಿವ್ ಎನರ್ಜಿ ವ್ಯಯ ಆಗೋದೇ ರೀತಿಯಲ್ಲಿ, ಅಂದರೆ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮಲ್ಲಿ ಏನಿದೆಯಲ್ಲ ಅದು ಯಾವತ್ತಿಗೂ ಒಂದು ಸಂದೇಹಕ್ಕೆ ಜಾರಬಾರ್ದು. ಹಾಗೆ ಯಾರದ್ದೋ ಒಂದು ಕಿರಿಕಿರಿಗೆ, ಒತ್ತಡಕ್ಕೆ ಅದು ಮಣಿಯಬಾರದು ಅನ್ನೋ ರೀತಿಯಲ್ಲಿ, ಅಂದರೆ ಅದು ಒಂದು ಕಳೆದು ಹೋಗಬಾರ್ದು. ಆ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿನ ತಂದ್ಕೊಳ್ಳಿ, ಗುರುವಿನ ಸ್ಮರಣೆ ಮಾಡಿ. ಇದರಿಂದ ಹೆಚ್ಚಾಗಿ ಇನ್ನಷ್ಟು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಒಂದಿಷ್ಟು ಶೇಖರಣೆಗೊಳ್ಳುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗ್ತಾ ಹೋಗುತ್ತೆ. ಅಂದರೆ ಅವರ ಒಂದು ಯಾವುದೇ ರೀತಿ ಕೆಟ್ಟ ದೃಷ್ಟಿಯ ಬೀರುವ ಬಾಣ ಬರುತ್ತಲ್ಲ, ಅದು ನಿಮ್ಮ ಮೇಲೆ ಪ್ರಯೋಗ ಆಗೋದಿಲ್ಲ. ಅದು ಮತ್ತೆ ಮರಳಿ ನಿಮ್ಮನ್ನು ಪುಟಿದು, ನಿಮ್ಮ ಸುತ್ತ ಇರುವ ಒಂದು ಶುದ್ಧ ಒಂದು ಶಕ್ತಿಯ ಒಂದು ಎನರ್ಜಿಗೆ ಪುಟಿದು ಮತ್ತೆ ಅವರ ಬಳಿ ಹೋಗುತ್ತೆ. ಹಾಗಾಗಿ ನೀವು ಬಾಬಾರವರ ನಾಮಸ್ಮರಣೆ ಮಾಡ್ತಾನೆ ಇರಬೇಕು. ಕೆಲವೊಂದು ಸರಿ ನಿಮಗೆ ಅನುಭವಕ್ಕೆ ಬಂದಿದೆ, ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತ ಇದೆ, ಹಾಗೆ ಆ ಕೆಲಸ ಆಗ್ತಾ ಇದೆ ಅನ್ನೋ ಫೀಲ್ ಆಗ್ತದೆ. ಅದ್ರ ಮಧ್ಯೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಸ್ವಲ್ಪ ಆಯಾಸ, ಸುಸ್ತು, ಇಲ್ಲ ಯಾವುದೋ ರೀತಿಯಲ್ಲಿ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಇಲ್ಲ ಅಂತಲ್ಲ, ಅದು ಒಂದು ನೆಗೆಟಿವ್ ಎನರ್ಜಿಯ ಭ್ರಮೆ ಪ್ರಭಾವ ಆಗಿರುತ್ತೆ. ಆದರೆ ಅದನ್ನು ದೂರ ಇಟ್ಟು ನೀವು ನಾನು ಏನು ಮಾಡ್ತಾ ಇದ್ದೀನಿ ಅದು ಸರಿ ಇದೆ, ಸ್ವಲ್ಪ ನನಗೆ ಏನೋ ಅಡೆತಡೆಗಳು ಕಾಣಿಸ್ತಾ ಇರ್ಬೋದು, ಇಲ್ಲ ವ್ಯತಿರಿಕ್ತ ನನ್ನ ದೇಹದಲ್ಲಿ ಬದಲಾವಣೆ ಆಗ್ತಾ ಇರ್ಬೋದು, ಆದರೆ ಖಂಡಿತ ಇದು ಪಾಸಿಟಿವ್ ವರ್ಕ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡು ಅದೇ ಸಾಧನೆಯಲ್ಲಿ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ನೀವೇನು ಅಂದ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಸಂಕಲ್ಪ ಮಾಡ್ತಾ ಇದ್ದೀರಿ, ಅದು ಯಾರೋ ಹಿಂತಿರುಗಿ ಬರಬೇಕು ಅನ್ನೋದಾಗಿರ್ಬೋದು, ಇಲ್ಲ ಯಾರದ್ದೋ ಒಂದು ಜೀವನದಲ್ಲಿ ನೀವು ಹೋಗಬೇಕು ಅಂದ್ಕೊಂಡಿದ್ದಾಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಇಲ್ಲ ಮದುವೆ ವಿಚಾರದಲ್ಲಾಗಿರ್ಬೋದು, ನೀವೇನೊಂದು ಸಂಕಲ್ಪ ಮಾಡ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಅದು ಕೈಗೂಡುತ್ತೆ. ಇಲ್ಲಿ ಬಾಬಾ ಹೇಳ್ತಾ ಇರೋದೇನು ಅಂದರೆ, ಈಗ ನಿಮ್ಮ ಪ್ರಸ್ತುತ ಎನರ್ಜಿ ಹೇಗಿದೆ ಅಂದರೆ, ಈ ಜಗತ್ತನ್ನು ನೀವು ಸರಿಯಾಗಿ ತಿಳಿದಿಲ್ಲ ಅನ್ನೋದು ಅಜ್ಞಾನ ಅಲ್ಲ, ನಿಮ್ಮನ್ನು ನೀವು ಸರಿಯಾಗಿ ತಿಳಿಯದೇ ಇರೋದೇ ಅಜ್ಞಾನ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಅಂದರೆ ಮನುಷ್ಯ ಸ್ವಯಂ ತನ್ನನ್ನು ತಾನು ಏನು ಅಂತ ಹೇಳಿ ತಿಳಿಯದೇ ಇರುವುದೇ ಅಜ್ಞಾನ ಅಂತ ಇಲ್ಲಿ ಗುರು ಹೇಳ್ತಿದ್ದಾರೆ. ಅದು ಸತ್ಯವಾದ ಮಾತು ಕೂಡ ಅಲ್ವಾ. ನೀವೇನು ಅಂತೇಳಿ ನಿಮಗಿಂತ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದು ನಿಮ್ಮ ಮನಸ್ಥಿತಿ ಏನು, ನೀವು ಏನು ಯೋಚಿಸ್ತಾ ಇದ್ದೀರಾ, ಏನು ಮಾಡಬೇಕು ಅಂತ ಇದ್ದೀರಾ, ಹಾಗೆ ಬೇರೆಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಎಲ್ಲವೂ ನಿಮಗೆ ತಿಳಿದಷ್ಟು ಅದು ಬೇರೆ ಯಾರಿಗೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ಮೊದಲು ನೀನು ಏನು ಅಂತೇಳಿ ನೀನು ತಿಳಿದೇ ಇದ್ದರೆ ಅದೇ ದೊಡ್ಡ ಅಜ್ಞಾನ ಅಂತ ಹೇಳಿ ಇಲ್ಲಿ ಕೆಲವರ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗುವ ರೀತಿಯಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಅಂದರೆ
ನಿಮ್ಮನ್ನು ನೀವೇನು ಅಂತೇಳಿ ಅರ್ಥಕೊಳ್ಳೋದಿಲ್ಲ ಅಲ್ವಾ? ಅಲ್ಲಿಯವರೆಗೂ ಬಹುತೇಕ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆದೇ ಇರ್ತವೆ. ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಈ ಪ್ರಕೃತಿಯಿಂದ, ಅಂದರೆ ಈಗ ಒಂದು ದೇಹ ಪ್ರಕೃತಿ, ಮನಸ್ಸಿನ ಪ್ರಕೃತಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಶಾಂತ ಹಾಗೂ ಚಿಂತನಶೀಲರಾಗಿದ್ದೀರಾ. ಆದರೆ ನೀವು ನಿಮ್ಮೊಳಗೆ ಒಂದು ಪ್ರತಿಸ್ಪರ್ಧಿಯ ಜೀವನ ನಡೆಸಲು ಶುರು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ನಿಮ್ಮ ಸುತ್ತುವರೆದ ಸಂಬಂಧಗಳಾಗಿರ್ಬೋದು, ಈ ಸಮಾಜ ಆಗಿರ್ಬೋದು, ನಿಮ್ಮನ್ನು ನೋಡಿದವರಾಗಿರ್ಬೋದು, ನೀವು ಸಫಲತೆ ಹೊಂದಿರುವ ಒಬ್ಬ ವ್ಯಕ್ತಿ ಅಂತೇಳಿ ಗುರುತಿಸ್ತಾ ಇದೆ. ಹಾಗಾಗಿ ನಿಮ್ಮೊಳಗೆ ಒತ್ತಡ ಉಂಟಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇಲ್ಲವೇ ನೀವು ಸ್ವಭಾವದಿಂದಲೇ ಕರ್ಮಶೀಲರು, ಹಾಗೆ ಒಂದು ಸಕಾರಾತ್ಮಕ ಊರ್ಜೆನ ಹೊಂದಿದ್ದೀರಾ. ನೀವು ಸ್ವಯಂ ನಿಮ್ಮ ಒಂದು ಸಕಾರಾತ್ಮಕ ಎನರ್ಜಿನ ಬಂಧಿಸಲ್ಪಟ್ಟಿದ್ದೀರಾ. ಯಾವುದೋ ಒಂದು ಒತ್ತಡಕ್ಕೆ, ಇಲ್ಲ ಹಿಂದಿನ ಒಂದು ವಿಚಾರಗಳನ್ನು ನೆನಪಾಗಿರ್ಬೋದು, ಇಲ್ಲ ಮುಂದೆ ಏನಾಗುತ್ತೆ ಅನ್ನೋ ಭಯ ಆಗಿರ್ಬೋದು. ಈ ರೀತಿಯಾಗಿ ಒಂದು ಆತಂಕದಿಂದ ನಿಮ್ಮಲ್ಲಿರುವ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಬಂಧಿಸಲ್ಪಟ್ಟಿದ್ದೀರಾ. ಅದನ್ನು ಮುಂದುವರಿಸಲಿಕ್ಕೆ ಬಿಡ್ತಾ ಇಲ್ಲ, ಅಂದರೆ ಆ ಊರ್ಜೆಯ ಉಪಯೋಗ ಆಗ್ತಾ ಇಲ್ಲ. ಇದರಿಂದನೂ ಕೂಡ ನೀವು ಕೆಲವೊಂದು ವಿಚಾರಗಳಲ್ಲಿ ದುಃಖದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ನಿಮ್ಮಲ್ಲೇ ಇರುವ ಶಕ್ತಿಯನ್ನು ಹೇಗೆ ಹೊರಗೆ ಹಾಕಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕೆಲವೊಂದು ಸಾರಿ ನೀವು ದುಃಖದಲ್ಲಿ ತುಂಬ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಈಗಿನ ಇನ್ನೊಂದು ಪ್ರಸ್ತುತ ಎನರ್ಜಿಯ ಪ್ರಕಾರ ಬೇರೆಯವರು ಬೇರೆ ಬೇರೆ ರೀತಿಯ ಒಂದು ದುಃಖಕ್ಕೆ ಕಾರಣವಾಗಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮೂಲ ಕಾರಣ ಒಂದೇ ಹೇಳ್ತಾ ಇದೆ. ನೀವು ನಿಮ್ಮ ದೇಹ ಮತ್ತು ಮನಸ್ಸಿನ ಪ್ರಕೃತಿಯನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನೀವೇನು, ನಿಮ್ಮ ಮನಸ್ಸು ಏನು ಬಯಸ್ತಿದೆ, ನಿಮ್ಮ ದೇಹದ ಪ್ರಕೃತಿ ಹೇಗಿದೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಕಾಯಿಲೆಗಳಾಗಿರ್ಬೋದು, ಇಲ್ಲವೇ ಸ್ವಲ್ಪ ನೀವು ಕೆಲವೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಮ ದೇಹದ ಪ್ರಕೃತಿ ಹೀಗಿದೆ ಅಂತೇಳಿ ತಿಳಿದು ಕೂಡ ನೀವು ವಿರುದ್ಧ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಕೆಲವು ದುರಭ್ಯಾಸಗಳಿದೆ, ಅದಕ್ಕೋಸ್ಕರನೇ ಆ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಿಮಗೆ ಬುದ್ಧಿ ಕೊಟ್ಟಿದ್ದಾರೆ ಭಗವಂತ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಆ ದೇಹಕ್ಕೆ ವಿರುದ್ಧವಾದ ಕೆಲಸ ಮಾಡ್ತಾ ಇರೋದ್ರಿಂದ ಆ ದೇಹ ನರಳಾಡ್ತಾ ಇದೆ. ಇದು ನೀವೇ ಸರಿಪಡಿಸ್ಕೊಳ್ಳೋದಲ್ವಾ? ಇದಕ್ಕೋಸ್ಕರ ನೀವೆಲ್ಲೋ ಹೋಗಿ ಹಣ ಖರ್ಚು ಮಾಡೋದು ಬೇಡ ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ನನ್ನನ್ನೇ ಭಗವಂತನನ್ನೇ ದೂಷಣೆ ಮಾಡಿದರೆ ಹೇಗೆ ಅನ್ನೋ ಪ್ರಶ್ನೆ ಮೂಡಿ ಬರ್ತಾಯಿದೆ. ಹಾಗಾಗಿ ಇಲ್ಲಿ ನಿಮ್ಮ ಹಾವ ಭಾವ ನಡೆ ನುಡಿ ಏನು ಅಂತೇಳಿ ನಿಮ್ಮ ತಾಯಿಗೆ ಗೊತ್ತಿರುತ್ತೆ. ಅದನ್ನು ಬಿಟ್ಟರೆ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ನೀವು ಬೇರೆ ಕಡೆ ಇದಾಗ್ತೀರಾ. ಅಂದರೆ ಒಂದು ಕಾಲೇಜಿಗೆ ಹೋಗೋದಾಗಿರ್ಬೋದು, ಇಲ್ಲ ಅಂದರೆ ಒಂದು ಕೆಲಸಕ್ಕೆ ಹೋಗೋದಾಗಿರ್ಬೋದು. ಈ ರೀತಿ ನೀವು ನಿಮ್ಮ ತಾಯಿಯಿಂದ ಅಗಲಿದ ಮೇಲೆ ಅಲ್ಲಿ ನಿಮ್ಮ ಪ್ರಕೃತಿಯ ಒಂದು ಇದೇ ಬೇರೆ ಆಗಿರುತ್ತೆ. ಆವಾಗ ಅವರಿಗೆ ನೀವು ಕನೆಕ್ಟ್ ಆಗೋದಿಲ್ಲ. ಅಂದರೆ ನೀವು ಅವರ ಆಡಳಿತದಲ್ಲಿದ್ದಾಗ, ಅಂದರೆ ಅವರ ಒಂದು ಶರಣದಲ್ಲಿದ್ದಾಗ, ನಿಮ್ಮ ಒಂದು ಅಂದರೆ ಅವರ ಅಂಡರಲ್ಲಿದ್ದಾಗ, ನಿಮ್ಮ ತಾಯಿಯ ತಂದೆಯ ಹತ್ರ ಇದ್ದಾಗ ಅವರಿಗೆ ನೀವೇನು ಅಂತ ಗೊತ್ತಿರುತ್ತೆ. ಆದರೆ ನೀವು ಕೆಲಸಕ್ಕೆ ಇಲ್ಲ ಓದಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ, ಯಾಕಂದರೆ ಆ ವಯಸ್ಸು ಸ್ವಲ್ಪ ಬದಲಾಗಿರುತ್ತೆ. ಹಾಗಾಗಿ ಅಲ್ಲಿ ಭಿನ್ನ ಒಂದು ಎನರ್ಜಿ ಜೊತೆ, ಅಂದರೆ ಬೇರೆ ಬೇರೆ ಜನಗಳ ಜೊತೆ ಬೆರೆತು ಅಲ್ಲಿ ನಿಮ್ಮ ದೇಹ ಅಲ್ಲ, ಮನಸ್ಸಿನ ಪ್ರಕೃತಿ ಬದಲಾಗಿರುತ್ತೆ. ದೇಹ ಪ್ರಕೃತಿ ಕೂಡ ಬದಲಾಗುತ್ತೆ. ಯಾಕಂದರೆ ಇಲ್ಲಿ ಅಮ್ಮ ಮಾಡಿದ ಅಡುಗೆನ ಊಟ ಮಾಡ್ತಾ ಇದ್ರಿ, ಅಲ್ಲಿ ಹೋದ ತಕ್ಷಣ ಫ್ರೆಂಡ್ ಜೊತೆ ಸೇರೋದು, ಒಂದು ಸಿಗರೇಟ್ ಸೇದೋದು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಒಂದು ಹೊರಗಡೆ ಬಹಳ ತಿಂಡಿ ತಿನ್ನೋದು, ಇನ್ಯಾವುದ್ಯಾವುದೋ ಒಂದು ಅಭ್ಯಾಸಗಳನ್ನು ಕಂಡುಕೊಬಿಡ್ತೀರ. ಅದು ನಿಮ್ಮ ತಾಯಿಗೆ ಗೊತ್ತಿರಲ್ಲ. ಯಾಕಂದರೆ ನನ್ನ ಮಗು ಹೀಗೆ, ಅಂದರೆ ಅದು ಹೊಟ್ಟೆ ಇಲ್ಲಿದ್ದಾಗಿಂದನೂ ಅವರು ಸಾಕಿ ಬೆಳೆಸಿದ್ದು. ನಿಮಗಿದೇ ಇಷ್ಟ, ಅಂದರೆ ನಿಮಗೆ ಏನೆಲ್ಲ ಇಷ್ಟ ಆಗಲ್ಲ, ಯಾವುದು ಅಲರ್ಜಿ ಆಗುತ್ತೆ, ಯಾವುದನ್ನು ನೀವು ತುಂಬ ಇಷ್ಟಪಡ್ತೀರಾ, ನಿಮ್ಮ ದೇಹಕ್ಕೆ ಯಾವುದು ಚೆನ್ನಾಗಿ ಹೋಗುತ್ತೆ, ಹಾಗೆ ನಿಮಗೆ ಏನು ನಿಮ್ಮ ಮನಸ್ಥಿತಿ ಏನು, ನೀವು ಬಿದ್ದಾಗ ಹೇಗೆ ಇರ್ತೀರಾ, ಏನಾದರೂ ಬೇಗ ಸೋಲು ಬಂದಾಗ ಒಪ್ಕೊಳ್ತೀರಾ, ಇಲ್ಲ ಭಯ ಬೀಳ್ತೀರಾ. ಯಾಕಂದರೆ ಅವರು ನಿಮ್ಮ ಸನಿಹ ಇರ್ತಾರಲ್ವ. ಹಾಗಾಗಿ ನಿಮ್ಮ ಪರಿಪೂರ್ಣವಾದ ಜವಾಬ್ದಾರಿ ಅವರು ತೊಗೊಂಡಿರ್ತಾರೆ. ಅಂದರೆ ನೀವು ಅವರ ಶರಣದಲ್ಲಿದ್ದಾಗ ಅವರು ನಿಮ್ಮ ಎಲ್ಲ ಒಂದು ನಡವಳಿಕೆಯನ್ನು ನುಡಿಯನ್ನು ಗಮನಿಸಿರ್ತಾರೆ. ಯಾಕಂದರೆ ಅವರೇ ನಿಮ್ಮ ಸುತ್ತ ಇರ್ತಾರೆ, ಹಾಗೆ ನೀವು ಅವರ ಹತ್ರ ಇರ್ತೀರ. ಇಲ್ಲಿ ನಿಮ್ಮ ತಾಯಿ ಆಗಿರ್ಬೋದು, ಇಲ್ಲ ತಾಯಿ ಎಲ್ಲಾದರೂ ದೂರ ಅಂದರೆ ಕೆಲಸ ಮಾಡಬೇಕಾದ್ರೆ ಅಜ್ಜಿ ಆಗಿರ್ಬೋದು, ಒಟ್ಟಾರೆಗೆ ಯಾವುದು ನಿಮಗೆ ನಿಕಟ ಸಂಪರ್ಕವನ್ನು ಹೊಂದಿರುತ್ತೋ ಆ ಸಂಪರ್ಕದ ಜೊತೆ ನೀವು ಬೆಳೆದಿರ್ತೀರೋ ಅದೇ ರೀತಿ ನಡೆ ನುಡಿ ನಿಮ್ಮದಾಗಿರುತ್ತೆ. ಅಂದರೆ ಅದೇ ರೀತಿ ಪ್ರಕೃತಿ ನಿಮ್ಮದಾಗಿರುತ್ತೆ. ಇಲ್ಲಿ ನೀವು ಹೊರಗಡೆ ಹೋದಾಗ ಅದು ಬದಲಾಗಿರುತ್ತೆ. ಆಗ ಅವರ ಕನೆಕ್ಷನಿಗೆ ನೀವು ಸಿಗೋದೇ ಇಲ್ಲ. ನೀವು ಯಾವಾಗ ಅವರಿಂದ ಒಂದು ಕೊಂಡಿಯ ರೂಪದಲ್ಲಿದ್ದ ಒಂದು ಚೈನನ್ನು ಕಳ್ಚ್ಕೊಳ್ತೀರಲ್ಲ, ಅಂದರೆ ಮುಂದೆ ಎಜುಕೇಷನಿಗಾಗಿರ್ಬೋದು, ಇಲ್ಲ ಮದುವೆ ಆಗಿ ಹೋಗೋದಾಗಿರ್ಬೋದು, ಯಾವುದೋ ರೀತಿಲಿ ಒಂದು ಕೆಲಸಕ್ಕೆ ಹೋಗೋದಾಗಿರ್ಬೋದು, ಆ ರೀತಿ ಹೋದಾಗ ಅವ್ರು ಪ್ರಾರ್ಥನೆ ಮಾಡ್ಬೋದು ನಿಮಗೋಸ್ಕರ ಒಳ್ಳೆಯದಾಗಲಿ ಅನ್ನೋ ರೀತಿಲಿ. ಆದರೆ ನೀವಲ್ಲಿ ಒಂದು ಬೇರೆ ಪ್ರಕೃತಿಗಾಗಿರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ವಿಚಾರಕ್ಕೆ, ಒಳ್ಳೆ ವಿಚಾರಕ್ಕೆ ಕನೆಕ್ಟ್ ಆದರೆ ಏನೂ ತೊಂದರೆ ಆಗೋದಿಲ್ಲ. ಅದೇ
ಕೆಟ್ಟ ವಿಚಾರಕ್ಕೆ ನೀವು ಕನೆಕ್ಟ್ ಆದರೆ ಅದು ಇವರಿಗೆ ತಿಳಿಯೋದಿಲ್ಲ. ಯಾಕಂದರೆ ನೀವು ಎರಡು ರೀತಿಯ ಒಂದು ಪ್ರಕೃತಿಯನ್ನು ಹೊಂದಿರ್ತೀರಿ. ಇಲ್ಲಿ ಬಂದಾಗ ಅವ್ರ ರೀತಿಲೇ ಇರ್ತೀರ, ಅಲ್ಲಿ ಹೋದಾಗ ಮತ್ತೆ ನಿಮಗೆ ಹೇಗೆ ಬೇಕೋ ಆ ರೀತಿ ಇರ್ತೀರ. ಈ ರೀತಿ ಕೂಡ ಕೆಲವೊಂದು ಅಭ್ಯಾಸಗಳಿರುತ್ತೆ. ಆದರೆ ಇಲ್ಲಿ ನೀವು ಹೇಳ್ತಾ ಇದ್ದೀರಲ್ವ, ಈಗ ನಿಮ್ಮ ಪ್ರಶ್ನೆ, ನಿಮ್ಮ ಒಂದು ಮನಸ್ಥಿತಿಯಲ್ಲಿರೋದು ಈಗ ಹೇಗೆ ಅಂದರೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ಹಾಗೆ ನಾನು ಸಾಕಷ್ಟು ಸಂಕಲ್ಪಗಳನ್ನು ಮಾಡಿದ್ದೀನಿ, ವ್ರತ ಮಾಡಿದ್ದೀನಿ, ನಾನು ಮಾಡದ ಪೂಜೆಗಳೇ ಇಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ. ನಾನು ಅಂದ್ಕೊಂಡವರು ಅಂದರೆ ನನ್ನ ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ಯಾಕೆ ಒಂದು ರೀತಿಲಿ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ, ಇಲ್ಲ ಯಾಕೆ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಯಾಕೆ ದಾರಿ ತಪ್ಪಿದ್ರು ಅಂಥೇಳಿ ನೀವು ಹೇಳ್ತಾ ಇದ್ದೀರಲ್ವ. ಇಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ರೂ ಅವ್ರು ಯಾಕೆ ಈ ರೀತಿ ಆದರು, ಖಂಡಿತ ಅವರ ಒಂದು ನಡೆ ನುಡಿ ಬದಲಾಯಿತು. ಅವ್ರು ನಿಮ್ಮಿಂದ ಸ್ವಲ್ಪ ಅಂತರ ಕಂಡುಕೊಂಡಾಗ, ಇಲ್ಲ ಯಾರದೋ ಸಹವಾಸಕ್ಕೆ ಹೋದಾಗ ಈ ರೀತಿ ಅವರಲ್ಲಿ ಒಂದಿಷ್ಟು ಅವರ ಪ್ರಕೃತಿ ಇವರು ನನ್ನದೇ ಅನ್ನೋ ರೀತಿಲಿ ಫೀಲ್ ಮಾಡಿದ್ರು. ಅದು ಇವ್ರ ಎನರ್ಜಿಗೆ ಕನೆಕ್ಟ್ ಆಯಿತು. ತಪ್ಪಲ್ಲ ಅದು, ಯಾಕಂದರೆ ಅದು ನಡೆಯುತ್ತೆ ಕೆಲವೊಂದು ಸರಿ. ಅದೇ ನೀವು ಮಾಡಿದ ಪ್ರಾರ್ಥನೆಗೆ ಫಲ ಏನೂ ಸಿಕ್ಕಲಿಲ್ಲ ಅಂಥೇಳಿ ನರಳಾಡ್ತಾ ಇದ್ದೀರಲ್ಲ, ಅಂದರೆ ಹೇಳ್ತಾ ಇದ್ದೀರಲ್ಲ ಭಗವಂತನಿಗೆ ಯಾಕೆ ಹೀಗಾಯಿತು ಅಂತ, ಖಂಡಿತ ಅದು ಒಳಗಿನಿಂದ ಒಂದು ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗಿರುತ್ತೆ. ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಅಂದರೆ ಇಲ್ಲಿ ನಿಮಗೆ ಆತ್ಮಜ್ಞಾನದ ಪರಿಚಯ ಬೇಕಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರಿಗೋಸ್ಕರ ಒಂದು ನೀವು ಆಸ್ತಿ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಒಂದು ಆಧ್ಯಾತ್ಮಿಕ ಕನೆಕ್ಷನನ್ನು ಕೊಟ್ಟರೆ, ಗುರುವಿನ ಶರಣದಲ್ಲಿ ಅವರನ್ನು ಇಡೋದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಆಧ್ಯಾತ್ಮಿಕ ಕನೆಕ್ಷನ್, ಒಂದು ಸತ್ಸಂಗ, ಸತ್ಕಾರ್ಯಗಳ ಕಡೆ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಗಳನ್ನು ಕೊಟ್ಟು ಅವರಲ್ಲಿ ಆ ಗುಣಗಳನ್ನು ಜಾಗೃತಗೊಳಿಸಿ ನೀವು ಅವರನ್ನು ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ, ಅವರು ಎಂಥದ್ದೇ ಅಂದರೆ ತಿಳುವಳಿಕೆ ತಗೊಳ್ತಾರೆ. ಅಂದರೆ ಹೇಗೆ ಅಂದರೆ, ನನ್ನ ದೇಹದ ಪ್ರಕೃತಿ ಏನು, ನನ್ನ ದೇಹದ ಪ್ರಕೃತಿ ಏನು, ಮನಸ್ಸಿನ ಪ್ರಕೃತಿ ಏನು, ಅದರ ಆಧಾರದ ಮೇಲೆ ನಾನು ಇದರಲ್ಲೇ ಹೋಗಬೇಕು ಅನ್ನೋ ಸರಿಯಾದ ಜ್ಞಾನ ಸಿಗುತ್ತೆ ಅವರಿಗೆ. ಯಾಕಂದರೆ ತಾಯಿಯಾಗಿ, ಒಬ್ಬ ಗುರುವಾಗಿ, ತಂದೆಯಾಗಿ ನೀವೇ ಅವರಿಗೆ ಆ ಗೈಡೆನ್ಸ್ ಕೊಟ್ಟಿರ್ತೀರ, ಹೀಗೆ ಇರಬೇಕು, ಹೀಗಿರಲಿ ನಿನ್ನ ವ್ಯಕ್ತಿತ್ವ. ಆವಾಗ ಅವರೆಲ್ಲೋ ಒಂದು ರೀತಿಲಿ ದಾರಿ ತಪ್ಪಿದಾಗ ನೀವು ಮಾಡ್ತಾ ಇರುವ ಒಂದಿಷ್ಟು ಪ್ರಾರ್ಥನೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅವರಿಗೆಲ್ಲೋ ಒಂದು ರೀತಿಲಿ ಸಹಾಯ ಮಾಡುತ್ತೆ. ಅಂದರೆ ಶಬ್ದಗಳ ಮೂಲಕ ಅಲ್ಲ, ಮೌನವಾಗಿ ಆ ಕೆಲಸ ಮಾಡ್ತಾ ಇರುತ್ತೆ, ಅದೃಶ್ಯ ಶಕ್ತಿಗಳ ಮೂಲಕ. ಒಟ್ಟಾರೆಯಾಗಿ ನೀವು ಮಾಡಿದ ಪ್ರಾರ್ಥನೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ. ನೀವು ಅಂದರೆ ದುಃಖಿಸೋದು ಬೇಡ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಯಾವುದೇ ರೀತಿಲಿ ನನಗೆ ಒಳ್ಳೆಯದಾಗಿಲ್ಲ ಅಂತೇಳಿ ನೀವು ನಂಬಿಕೆ ಕಳ್ಕೊಂಡಿದ್ದೀರಾ. ಆದರೆ ಖಂಡಿತ ನೀವು ಮಾಡಿದ್ದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ಒಂದು ಒಳ್ಳೆಯ ಒಂದು ಶಕ್ತಿಯಾಗಿ ನಿಮ್ಮ ಮಕ್ಕಳಿಗೆ ಎಲ್ಲೇ ಇದ್ದರೂ ದಾರಿ ತಪ್ಪಿದರೂ ಕೂಡ ಆ ದಾರಿಯಿಂದ ಮತ್ತೆ ಮರಳಿ ಬರುವ ಶಕ್ತಿ, ವಿವೇಕ, ಜ್ಞಾನವನ್ನು ಅವರಿಗೆ ಕೊಡ್ತಾ ಇದೆ. ಅಂದರೆ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದೀರಾ, ಅದರಿಂದ ನೀವು ಅವರಿಗೂ ಕೂಡ ಆ ಒಂದು ಕನೆಕ್ಷನನ್ನು ಕೊಟ್ಟಿದ್ದೀರಾ. ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಆ ಸ್ವಲ್ಪ ಅವರನ್ನು ರಕ್ಷಣೆ ಮಾಡ್ತಾ ಇದೆ. ಈ ಸಮಯದಲ್ಲಿ ಅವರು ಕೆಲವೊಂದು ಸಾರಿ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ದಾರಿ ತಪ್ಪಿದರೂ ಕೂಡ ಕೆಲವೊಂದು ಸಾರಿ ನಿಮ್ಮ ಒಂದು ಪ್ರಾರ್ಥನೆ ಆಗಿರ್ಬೋದು ಅವರನ್ನು ಸರಿದಾರಿಗೆ ತರುತ್ತೆ. ಹಾಗೆ ನೀವು ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ. ನಿಮ್ಮ ಮಕ್ಕಳ ಪರವಾಗಿ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರಿಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ನೀವು ಮಾಡ್ತಾ ಇರುವ ಸೇವೆ, ದಾನ, ಧರ್ಮ ಎಲ್ಲವೂ ಅವರನ್ನು ಒಂದು ಸಂರಕ್ಷಣೆಯ ಒಂದು ವಾತಾವರಣದಲ್ಲಿ, ಆ ರಕ್ಷಣೆಯಲ್ಲಿ ಇಟ್ಟಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವು ಗುರುವಿನಲ್ಲಿ ಅವರನ್ನು ಶರಣ ಮಾಡಿದ್ದೀರಾ. ಅಂದರೆ ಬಾಬಾ, ನಿನ್ನ ಶರಣದಲ್ಲಿ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಲ್ಲ ನನ್ನ ಈ ಸಂಬಂಧ ಎಲ್ಲವನ್ನು ಹಾಕಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀನಿ. ನೀನೇ ಅವರನ್ನು ರಕ್ಷಣೆ ಮಾಡಬೇಕು, ನೀನೇ ಅವರನ್ನು ಸರಿದಾರಿಗೆ ತಗೊಂಡು ಹೋಗಬೇಕು, ನೀನೇ ಅವರಿಗೆ ಎಲ್ಲ ರೀತಿಯಲ್ಲೂ ಒಂದು ಜ್ಞಾನ ಕೊಡಬೇಕು ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅಂದರೆ ಖಂಡಿತ ಆ ಪ್ರಾರ್ಥನೆ ಅವರನ್ನು ತಲುಪಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ನಾನು ಅನ್ನೋದಕ್ಕಿಂತ ಎಲ್ಲ ನೀವೇ ಅನ್ನೋ ರೀತಿಯಲ್ಲಿ ಶರಣಾಗಿದ್ದೀರಾ, ಅದು ಮುಖ್ಯ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ನಿಮ್ಮ ಮಕ್ಕಳ ಹಾಗೆ ನೀವು ಯಾರು ಬದಲಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ರೆ ಅವರ ವಿಚಾರದಲ್ಲಿ ಕಾಣ್ತಿದ್ರಿ. ಅದ್ರ ಜೊತೆಗೆ ನೀವು ಕೂಡ ಹೀಲಾಗ್ತಿದ್ರಿ, ನಿಮ್ಮನ್ನು ಕೂಡ ಅನೇಕ ರೀತಿಯ ವಿಚಾರಗಳಲ್ಲಿ ತಿದ್ಕೊಂಡಿದ್ದೀರಾ. ಇದೇ ಒಂದು ಆಧ್ಯಾತ್ಮಿಕ ರಕ್ಷಣೆ ಅನ್ನೋದು, ಅದು ಈಗ ನಿಮಗೆ ಸಿಕ್ಬಿಟ್ಟಿದೆ. ಅಂದರೆ ನಿಮ್ಮ ಸತ್ಕಾರ್ಯಗಳು ಹಾಗೆ ಸತ್ಸಂಗ ಇವೆಲ್ಲವೂ ಸೇರಿ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ನೀವು ಅಂದ್ಕೊಂಡಿದ್ರಲ್ಲಿ ಸ್ವಲ್ಪ ಏರಿಳಿತ ಕಾಣ್ತಾ ಇರ್ಬೋದು, ವ್ಯತ್ಯಾಸ ಆಗ್ತಾ ಇರ್ಬೋದು, ಸ್ವಲ್ಪ ನಿಮಗೆ ಸಿಗೋದು ತಡ ಆಗ್ತಾ ಇರ್ಬೋದು, ಇಲ್ಲ ಅವರಲ್ಲಿ ಬದಲಾವಣೆ ಇನ್ನು ಕಾಣುತ್ತಾ ಇಲ್ವಾ ಅನ್ನೋ ರೀತಿಯಲ್ಲಿ ಅಪನಂಬಿಕೆ ಮೂಡಿರ್ಬೋದು. ಆದರೆ ಖಂಡಿತ ಅದು ನಡೀತಾ ಇದೆ, ಒಳಗಡೆಯಿಂದ ನಡೀತಾ ಇದೆ. ಅದೃಶ್ಯ ಶಕ್ತಿಗಳು, ಕಾಣದ ರೀತಿಯಲ್ಲಿ ಏಂಜಲ್ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತಿದ್ದಾವೆ. ಆದರೆ ಈಗ ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಇಟ್ಕೊಳ್ಬೇಕಂದ್ರೆ ಆತ್ಮವಿಶ್ವಾಸದಿಂದ ನೀವು ಇನ್ನೊಬ್ರಿಗೆ ದಾರಿ ತೋರಿಸ್ತಾ ಇದ್ದೀರ, ಎಲ್ಲೋ ಒಂದು ರೀತಿಯಲ್ಲಿ ನೀವೇ ಅಪನಂಬಿಕೆ ಪಟ್ಬಿಟ್ರೆ ಅದೆಲ್ಲದು ಲಿಂಕ್ ತಪ್ಪೋಗ್ಬಿಡುತ್ತೆ. ಹಾಗಾಗಿ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ, ಆಗ ನಿಮ್ಮ ಒಂದು ಅಂಡರಲ್ಲಿರೋರು ಎಲ್ಲರೂ ಸರಿ ಆಗ್ತಾರೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನಿಮಗೀಗ
ತಿಳಿಯಬೇಕಿದೆ. ಏನಂತ? ಭವಿಷ್ಯದಲ್ಲಿ ಏನಾಗತ್ತೆ ಅಂದರೆ ನನಗೆ ಸಫಲತೆ ಸಿಗತ್ತಾ, ಇಲ್ಲ ನನ್ನ ಮದುವೆ ಯಾವಾಗ ಆಗತ್ತೆ, ಮಕ್ಕಳು ಯಾವಾಗ ಆಗ್ತಾರೆ, ಕೆಲಸ ಸಿಗತ್ತಾ, ಇಲ್ಲವೇ ನಾನು ಅಂದ್ಕೊಂಡಿದ್ದು ನಡೆಯುತ್ತಾ, ಇಲ್ಲ ನನ್ನ ಭವಿಷ್ಯದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಾ, ಒಂದು ಮನೆ ಕಟ್ಟಬೇಕು ಅಂತಿದ್ದೀನಿ ಅದು ಕಟ್ಟೋಕ್ಕಾಗತ್ತಾ, ಹಾಗೆ ಒಂದು ಇಲ್ಲ ಜಾಗ ತೊಗೊಳ್ಬೇಕು ಅಂತಿದ್ದೀನಿ ಅದಾದರೂ ನಡೆಯುತ್ತಾ, ಈ ರೀತಿಯಾಗಿ ಅಂದರೆ ನನಗೆ ಒಂದು ಸಂಪತ್ತು ಸಿಗತ್ತಾ, ಇಲ್ಲ ನನ್ನ ಭಾಗ್ಯ ಯಾವಾಗ ಬದಲಾಗತ್ತೆ, ಈಗಿರುವ ಒಂದಿಷ್ಟು ಸಮಸ್ಯೆಗಳಿಂದ ಯಾವಾಗ ಬದಲಾಗತ್ತೆ ಅಂಥೇಳಿ ನೀವು ಒಂದಿಷ್ಟು ಯೋಚನೆ ಮಾಡ್ತಾಯಿದ್ದೀರಾ. ಆದರೆ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ಒಂದು ಏಂಜಲ್ ಶಕ್ತಿ ಆಗಿರ್ಬೋದು, ಇಲ್ಲಿ ಕನೆಕ್ಟ್ ಆಗಿ ನಿಮಗೆ ಯಾವ ರೀತಿ ಒಂದು ಹೀಲಿಂಗ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಭವಿಷ್ಯವನ್ನು ತಿಳಿಯುವ ಮೊದಲು ನಿನ್ನನ್ನು ಮೊದಲು ನೀನು ಅರ್ಥ ಮಾಡ್ಕೋ, ನೀನೇನು ಅಂತೇಳಿ ಮೊದಲು ಅರ್ಥ ಆಗು. ಸ್ವಯಂ ನಿನ್ನನ್ನು ನೀನು ಅರಿತರೆ ನಿನ್ನ ಜೀವನದ ದಿಕ್ಕು ತಾನಾಗೇ ಸ್ಪಷ್ಟವಾಗುತ್ತೆ. ಆಗ ಅದರಲ್ಲಿ ನಿನಗೇನು ಬೇಕೋ ಅದೆಲ್ಲ ನಿನಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಶುರು ಮಾಡುತ್ತೆ. ಅದಕ್ಕಿಂತ ಮೊದಲು ನಿನ್ನನ್ನು ನೀನು ಸ್ವಯಂ ಅರ್ಥ ಮಾಡಿಕೊಳ್ಳುವ ಸಮಯ ಈಗಿದೆ. ಅದನ್ನು ಅರ್ಥ ಮಾಡಿಕೊಂಡಾಗಲೇ ನಿನಗೆಲ್ಲದು ಸಿಗೋದು. ಅದು ಬಿಟ್ಟು ಅವ್ರೇನಂತಾರೆ, ಇವ್ರೇನಂತಾರೆ, ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು ಅಂತೇಳಿ ನೀನು ಚಿಂತೆ ಮಾಡ್ತಾ ಇದೆಯಾ ಹೊರತು ನೀನೇನು ಅಂತೇಳಿ ಚಿಂತನೆ ಮಾಡ್ತಾ ಇಲ್ಲ. ನೀನೇನು ಅಂತೇಳಿ ಚಿಂತನೆ ಮಾಡು. ನೀನು ಯಾವಾಗ ನಿನ್ನ ಸುತ್ತ ಯಾವುದೇ ರೀತಿ ಒಂದು ನೆಗೆಟಿವ್ ಜನರು ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಇದ್ದಾರಲ್ಲ, ಅವರನ್ನು ಎಲ್ಲ ನೀನು ಬ್ಲರ್ ಆಗಿ ನೋಡು, ಅಂದರೆ ಅವರು ಅಸ್ಪಷ್ಟವಾಗಿ ನೋಡು, ನಿನ್ನ ಗುರಿಯನ್ನು ಸ್ಪಷ್ಟವಾಗಿ ನೋಡು. ಆಗ ನಿನ್ನ ಜೀವನದಲ್ಲಿ ನೀನು ಏನೆಲ್ಲ ಈ ಕನಸು ಕಾಣ್ತಾ ಇದ್ದಿಲ್ಲ ಅದು ನಿನಗೆ ಸ್ಪಷ್ಟವಾಗಿ ಕಾಣುತ್ತೆ. ಯಾವ ಒಂದು ರೀತಿಯಲ್ಲಿ ಅದನ್ನು ಪಡ್ಕೊಳ್ಬೇಕು, ಹೇಗೆ ಹೋಗಬೇಕು, ಹಾಗೆ ಅದಕ್ಕೆ ನೀನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಎಲ್ಲ ದಾರಿ ಸ್ಪಷ್ಟವಾಗಿ ನಿನ್ನ ಎದುರಿಗಿದೆ. ಆದರೆ ನಿನಗೆ ಒಂದು ಸಂಶಯ ಇದೆ, ಅದು ಯಾರಾದರೂ ಏನಾರು ಅಂತಿದ್ದಾರಾ, ಇಲ್ಲ ಮಾಡ್ತಿದ್ದಾರಾ, ಇಲ್ಲ ಭಯ ಆತಂಕ ಆಗುತ್ತೋ ಇಲ್ವೋ, ದುರ್ಬಲತೆ ನನ್ನ ಭಾಗ್ಯದಲ್ಲಿ ಅದು ಇದೆಯೋ ಇಲ್ಲೋ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದೇಹಗಳು ನಿನಗೆ ಇದೆ. ಹಾಗಾಗಿ ನಿನ್ನ ಎದುರಿಗೆ ಇರುವ ಆ ಒಂದು ಭಾಗ್ಯದ ಬಾಗಿಲು ನಿನಗೆ ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಗುರು ನಿಮಗೆ ಈ ಸಮಯದಲ್ಲಿ ಎಚ್ಚರಿಕೆ ನೀಡ್ತಿದ್ದಾರೆ. ಅಂದರೆ ನಿನ್ನನ್ನು ನೀನು ಅರಿಲಿಲ್ಲ ಅಂದರೆ ಅನುಕೂಲ ಪರಿಸ್ಥಿತಿ ನಿನ್ನ ಎದುರಿಗೆ ಇದೆ, ಆದರೂ ಕೂಡ ನೀನೊಂದು ಭ್ರಮೆಯಲ್ಲಿರ್ತೀಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇದು ಸತ್ಯದ ಮಾತೆ ಅಲ್ವಾ. ಕೆಲವೊಂದು ಸಾರಿ ನಿಮಗೊಂದು ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಯಾರೋ ಏನೋ ಅಂದರು, ಇಲ್ಲ ಅದರಲ್ಲಿ ಒಂದು ಸಂಶಯ ಬರೋ ಹಾಗೆ ಮಾತಾಡಿದರು, ಅದು ನಿಮಗೆ ಸ್ಪಷ್ಟವಾಗಿದ್ದರೂ ಕೂಡ ಅವ್ರ ಮಾತಿನ ಮೇಲೆ ಫೋಕಸ್ ಮಾಡ್ತೀರಾ. ಆಗೇನಾಗುತ್ತೆ, ನಿಮ್ಮ ಗುರಿ ಮೇಲಿರೋ ಫೋಕಸ್ ಕಡಿಮೆ ಆಗುತ್ತೆ. ನೀವು ಅದರಲ್ಲಿ ಮತ್ತೆ ಅಡೆತಡೆಯನ್ನು ಬ್ಲಾಕೇಜನ್ನು ನೀವೇ ತಂದ್ಕೊಂಡ್ರಿ, ಒಂದು ಸಂದೇಹ ಪಟ್ಟು ಹೌದಾ ಇವರು ಹೇಳ್ತಾ ಇರೋದು ಸರಿನಾ ತಪ್ಪಾ ಅನ್ನೋ ರೀತಿಯಲ್ಲಿ. ಆದರೆ ನೀವು ಏನೋ ಒಂದು ಗುರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಸರಾಗವಾಗಿ ಗೆಲುವು ಸಿಗಬೇಕು ಅಂತ ಏನಿಲ್ಲಲ್ಲ. ನೀವಲ್ಲಿ ಮೊದಲು ನೀವು ಸ್ವಲ್ಪ ಸೋಲ್ಬೋದು, ಇಲ್ಲ ಎಡವಬಹುದು, ಇಲ್ಲ ಆ ಕಡೆ ಆಗ್ಬೋದು. ಸಂಭಾಳಿಸಕ್ಕೆ ನೀವು ನಂಬಿದ ಗುರುವಿದಾರಲ್ಲ, ದೇವರಿದಾರಲ್ವ, ಅವ್ರನ್ನ ನಂಬಿತಾನೆ ನೀವು ಆ ಗುರಿಯತ್ತ ಸಾಕ್ತಾ ಇರೋದು. ನಾನಿಲ್ಲಿ ಆ ಗುರಿಯನ್ನು ಸಾಧಿಸಬೇಕು ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲ ಆ ವ್ಯವಹಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀನಿ, ಇಲ್ಲ ಅವ್ರನ್ನ ಮದುವೆ ಆಗಬೇಕು ಅಂತ ಇದ್ದೀನಿ, ಇಲ್ಲ ಸಂತಾನ ಬಯಸ್ತಾ ಇದ್ದೀನಿ, ಇಲ್ಲ ಏನೇನೋ ಕನಸು ಕಟ್ಕೊಂಡಿದ್ದೀನಿ ಅಂದರೆ ಮೊದಲ ಅದನ್ನು ಗುರುವಿನ ಶರಣದಲ್ಲಿ, ಭಗವಂತನ ಶರಣದಲ್ಲಿ ಅದು ಬೇಕು ಅಂತೇಳಿ ಒಂದು ಪ್ರಾರ್ಥನೆ ಇಟ್ಟು ಆ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದೀರಾ ಅಂದರೆ ಅಲ್ಲಿ ಏನೇ ಬಂದರೂ ಅವ್ರು ದಾರಿ ತೋರಿಸ್ತಾರೆ, ಏನೇ ಬಂದರೂ ಅದನ್ನು ರಕ್ಷಣೆ ನೀಡ್ತಾರೆ. ಅದು ನಂಗೆ ಸಿಗಬೇಕಾ, ಸಿಗೋ ಹಾಗೆ ಮಾಡ್ತಾರೆ. ಇಲ್ಲ ಅಂದರೆ ಅಲ್ಲೊಂದು ಸ್ಪಷ್ಟವಾದ ಒಂದು ದಾರಿಯನ್ನು ತೋರಿಸ್ತಾರೆ, ಸ್ಪಷ್ಟವಾದ ಒಂದು ಎಚ್ಚರಿಕೆ ಸಿಗುತ್ತೆ. ಇಲ್ಲ ಅಂದರೆ ಅಲ್ಲಿ ಏನಿದೆ ಅದಕ್ಕೆ ನನಗೆ ಏನಾದರೂ ಬೇರೆ ರೀತಿಯಲ್ಲಿ ತಿರುವು ಸಿಗುತ್ತಾ, ಅದರಿಂದನೂ ಕೆಲವೊಂದು ಸಾರಿ ಬೇರೆ ಕಡೆ ತಿರುವು, ಸಹಾಯ, ಬೇರೆಯವ್ರ ಪರಿಚಯ, ಹೀಗಾಗಿ ಅಲ್ಲೂ ಕೂಡ ಕವಲೊಡೆಯೋದಿರುತ್ತೆ. ಹಾಗಾಗಿ ಇಲ್ಲಿ ನೀವು ಮೊದಲು ಹೆಜ್ಜೆನೇ ಇಡಲಿಲ್ಲ ಅಂದರೆ ಹೆದರ್ಕೊಂಡು ಅಲ್ಲಿ ನೀವು ಆ ಗುರಿಯತ್ತ ಹೋಗಿ ಅಲ್ಲಿ ಏನಾದರೂ ನಿಮ್ಮ ಪಡ್ಕೊಳ್ಳೋದಾದರೂ ಹೇಗೆ? ಗುರಿ ಚೆನ್ನಾಗಿದೆ, ನಿಮ್ಮ ದೃಷ್ಟಿಕೋನನೂ ಚೆನ್ನಾಗಿದೆ, ಅದನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಆ ಗುರಿಯಲ್ಲಿ ನಾನೇನು ಮಾಡಬೇಕು, ಅದನ್ನು ಪಡ್ಕೊಳ್ಬೇಕು, ಅದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಆ ಹೋಗೋ ದಾರಿಯಲ್ಲಿ ಸ್ವಲ್ಪ ಭಯ ಇದೆ, ಯಾರಾದರೂ ಏನಾದರೂ ಅಂದಾಗ ಹಿಂಜರಿತಾ ಇದ್ದೀರಾ. ತುಂಬ ಜನ ನಿಮ್ಮನ್ನು ಕಾಲು ಹಿಡಿದು ಎಳಿತಾ ಇದ್ದಾರೆ ಹಿಂದಕ್ಕೆ, ಅದರಲ್ಲಿ ಹೋಗ್ಬೇಡಿ. ಯಾಕಂದರೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ ಅನಿಸುತ್ತೆ ಇದರಲ್ಲಿ. ಅಂದರೆ ನೀವು ಹೋಗಿ ಅಲ್ಲಿ ಬೆಳೆದು ಬಿಟ್ಟರೆ, ಅದರಲ್ಲಿ ಸಾಧನೆ ಮಾಡಿಬಿಟ್ರೆ, ನಾನು ನಿಂತಲ್ಲಿ ಇಲ್ಲೇ ನಿಂತಿದ್ದೀನಿ, ಇವ್ರು ಮಾತ್ರ ಮುಂದುವರಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಯೋಚನೆ ಮಾಡಿರ್ಬೋದು ಅಲ್ವಾ. ಹಾಗೂ ಇರ್ಬೋದು. ಇಲ್ಲ ಕೆಲವರು ಹೀಗೂ ಹೇಳ್ಬೋದು, ನಿಮ್ಮ ಹತ್ತಿರದವರು ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಏನಾದರೂ ತೊಂದರೆ ಆಗ್ಬೋದಾ ಅಂತೇಳಿ. ಅವ್ರು ತೊಂದರೆ ಆಗ್ಬೋದಾ ಅನ್ನೋ ರೀತಿಲಿ ನೋಡೋದಿಲ್ಲ. ಆವಾಗ ಅವ್ರು ಯಾವ ರೀತಿ ಇರ್ತಾರೆ ಗೊತ್ತಾ, ನಿಮಗೆ ಒಳ್ಳೆಯದನ್ನು ಬಯಸೋರು. ನೀವು ಯಾವ ದಾರಿಯಲ್ಲಿ ಹೋದರೂ ಕೂಡ ನನ್ನ ಆಶೀರ್ವಾದ ಇದೆ, ಹೋಗು ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಇರ್ತಾರೆ. ಹಾಗಾಗಿ ಅವರ ಒಂದು ಮಾತನ್ನೇ ಕೇಳಿಕೊಂಡು ನೀವು ಮುಂದೋಗಿ. ಯಾರು ತಡೀತಾರಲ್ಲ ನಿಮ್ಮನ್ನು, ಹೋಗಬೇಡ ಅನ್ನೋ ರೀತಿಲಿ, ಅಂದರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಕೆಲವರು ಆವಾಗ ನೀವಲ್ಲಿ ಹೋಗಿ ಏನಾದರೂ ಸಾಧನೆ ಮಾಡಿಬಿಡ್ತೀರ ಅನ್ನೋ ರೀತಿಲೂ ಕೂಡ ತಡೀತಾ ಇರ್ತಾರೆ. ಇದು ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು. ಆ ಎನರ್ಜಿ ನಿಮ್ಮ ರೀತಿಯಲ್ಲೇ ನಿಮಗೆ ಕನೆಕ್ಟ್ ಆಗುತ್ತೆ. ಯಾರು ನಿಮಗೆ ಒಳ್ಳೇದಕ್ಕೆ ಕೇಳ್ತಾ ಇದ್ದಾರೆ, ಯಾರು ನಿಮಗೆ ಕೆಟ್ಟದಕ್ಕೆ ಕೇಳ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಅದನ್ನು ನೀವು ಅಂದರೆ ಆ ಜ್ಞಾನ ನಿಮಗೆ ಸಿಕ್ಕಿದೆ ಅಂದರೆ ನೀವು ಭಗವಂತನನ್ನು ನಂಬ್ತಿದ್ದೀರಾ, ಹಾಗೆ ಒಂದು ಆಧ್ಯಾತ್ಮಿಕದಲ್ಲಿ ನಿಮಗೆ ನಂಬಿಕೆ ಇದೆ, ಹಾಗೆ ಒಂದಿಷ್ಟು ದೈವ ಕಾರ್ಯಗಳನ್ನು ಮಾಡ್ತಾ ಇರ್ತೀರ, ಹಾಗೆ ಒಂದಿಷ್ಟು ಸೇವೆಗಳನ್ನು ಮಾಡ್ತಾ ಇರ್ತೀರ. ಈ ಎಲ್ಲದರಿಂದ ನಿಮಗೆ ಏಂಜಲ್ಸ್ ಪ್ರೊಟೆಕ್ಷನ್
ಸಿಗ್ತಾ ಇರುತ್ತೆ. ಹಾಗೆ ಅವರ ಆಶೀರ್ವಾದ ಕೂಡ ಸಿಗ್ತಾ ಇರೋದ್ರಿಂದ ನೀವು ಬೇಗ ಅಂಥದನ್ನು ಗುರುತಿಸ್ತೀರ. ಹಾಗಾಗಿ ಆ ಗುರುತಿಸುವಿಕೆ ಸ್ವಭಾವ ನಿಮ್ಮಲ್ಲಿದೆ ಅಂದರೆ ಈಗ ಯಾಕೆ ಆ ಹಿಂಜರಿಕೆ, ಹೋಗಿ ಮುಂದೆ. ಒಂದು ಸರಿ ತಪ್ಪಾಗ್ಬೋದು, ಇಲ್ಲ ಬೀಳ್ಬೋದು, ಹೇಳೋ ಶಕ್ತಿ, ಕೈ ಹಿಡಿದು ಎಪ್ಸಕ್ಕೆ ಗುರುವೇ ನಿಮ್ಮ ಜೊತೆಗಿದ್ದಾರೆ, ದೇವರೇ ನಿಮ್ಮ ಜೊತೆಗಿದ್ದಾರೆ. ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ಅಲ್ಲಿ ಯಾರಾದರೂ ಅಡ್ಡದಾರಿಗೆ ತಗೊಂಡು ಹೋಗ್ತಾ ಇರ್ತಾರೆ ನೀವು ಹೋದ ದಾರಿಯಲ್ಲಿ ಅಂದರೆ ಆ ಅಡ್ಡದಾರಿ ಅದು ಅನ್ನೋ ರೀತಿಯಲ್ಲಿ ಅವರನ್ನು ಎಚ್ಚರಿಸಿ ಅವರನ್ನು ನಿಮ್ಮಿಂದ ದೂರ ಮಾಡಿ ಮತ್ತೆ ಸರಿಯಾದ ಡೈರೆಕ್ಷನಲ್ಲಿ ನೀವು ಹೋಗೋಕ್ಕೆ ಸಹಾಯ ಮಾಡೋಕ್ಕೆ ನಿಮ್ಮ ಜೊತೆ ಗುರುವೇ ಇದ್ದಾರೆ. ಅಂದಮೇಲೆ ನೀವು ಯಾಕೆ ಭಯ ಪಡ್ತಾ ಇದ್ದೀರಿ? ಹೋಗಿ ನಿಮ್ಮ ಕನಸು ಏನಿದೆಯೋ ಅದ್ರ ಕಡೆ ನೀವು ಫೋಕಸ್ ಮಾಡಿ ಮುಂದೆ ಅವರ ಹೆಸರು ಹೇಳಿ ಸಮರ್ಪಣೆ ಮಾಡಿ ಮುಂದಿಡಿ. ಅದರಲ್ಲಿ ಬರುವ ಏಳು ಬೀಳು ಏನೇ ಇದ್ರೂ ಕೂಡ ಅದನ್ನು ದಾಟಿಸಿ ಅವೆಲ್ಲವನ್ನ ಬದಿಗೆ ಸರಿಸಿ ನಿಮ್ಮನ್ನು ಅದರಿಂದ ದಾಟಿಸಿ ನಿಮ್ಮ ಗುರಿಯತ್ತ ತಲುಪಿಸ್ತಾರೆ. ಇಷ್ಟು ನಂಬಿಕೆ ನಿಮ್ಮಲ್ಲಿರಬೇಕು. ಇದು ಒಂದೇ ವಿಚಾರ ಅಲ್ಲ, ನೀವು ಯಾವ ವಿಚಾರಕ್ಕೆ ತೊಗೊಂಡ್ರೂ ಬರುತ್ತೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಒಂದು ಮದುವೆ ವಿಚಾರದಲ್ಲಿ ಸಂಕಲ್ಪ ಮಾಡಿದ್ದೀರಾ, ಅಲ್ಲಿ ನಿಮಗೆ ಯಾರಾದರೂ ಒಂದಿಷ್ಟು ಗೌಜು ಮಾಡ್ತಾಯಿದ್ದಾರೆ, ಇಲ್ಲ ಅಸ್ಪಷ್ಟತೆ ಇದೆ, ಇಲ್ಲ ಒಂದಿಷ್ಟು ಏನೋ ಸಮಸ್ಯೆಗಳಿದ್ದಾವೆ, ಅಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ, ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಮುಂದೆ ಹೆಜ್ಜೆ ಇಡಿ. ಮುಂದೆ ಹೆಜ್ಜೆ ಇಟ್ಟ ಮೇಲೆ ತಾನೇ ಅಲ್ಲಿ ಏನಿದೆ ಅಂತ ಗೊತ್ತಾಗೋದು. ಆವಾಗ ಬೇಗ ಹಿಂದಕ್ಕೆ ಸರಿಯೋಕ್ಕೆ ಅವಕಾಶ ಇದೆ ತಾನೇ. ನೀವು ಯಾರೋ ಹೇಳಿದ್ರ ಮೇಲೆ ಇಲ್ಲೇ ಕೂತ್ಕೊಂಡು ಯೋಚಿಸ್ತಾ ಇದ್ದೀರಾ, ಅವರು ತಪ್ಪು ಹೇಳಿದರು, ಇಲ್ಲ ಹುಡುಗ ಸರಿ ಇಲ್ಲ ಅಂದ, ಇಲ್ಲ ಅಂದರೆ ಅಲ್ಲಿ ಅವ್ರದ್ದು ಏನೋ ತೊಂದರೆ ಇದೆ ಅಂದರು, ಅದರಲ್ಲಿ ನಾನು ಸಿಕ್ಕಾಕೊಳ್ಳೋದು ಹೇಗೆ ಅನ್ನೋ ರೀತಿಲಿ ನೀವು ಇಲ್ಲೇ ಕೂತ್ರೆ ಏನೂ ಗೊತ್ತಾಗಲ್ಲ, ಮುಂದುವರೆದ್ರೆ ಅದು ಗೊತ್ತಾಗೋದು ಅನ್ನೋ ರೀತಿಲಿ. ಅದೇ ರೀತಿ ವ್ಯವಹಾರದಲ್ಲೂ ಆಗಿರ್ಬೋದು, ಇಲ್ಲ ಒಂದು ಮನೆ ಖರೀದಿ ಮಾಡ್ತಾಯಿದ್ದೀನಿ, ಇಲ್ಲ ಅದು ಮನೆ ಸೇಲ್ ಮಾಡ್ತಾಯಿದ್ದೀನಿ, ಇಲ್ಲ ಏನೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ, ಇಲ್ಲ ಯಾವುದೋ ಒಂದು ಉದ್ದೇಶಕ್ಕೆ ಹೊರಗಡೆ ಹೋಗ್ತಿದ್ದೀನಿ, ಇವೆಲ್ಲವೂ ನಿಮ್ಮ ಪ್ರಸ್ತುತ ಭಾವನೆಗಳಾದಾವೆ. ಆದರೆ ಇಲ್ಲಿ ನಿಮಗೆ ಅನುಮಾನ ಇದೆ, ಅದರಲ್ಲಿ ಹೋಗೋದು ಬೇಡ ಅನ್ನೋ ರೀತಿಲಿ. ಹೋದ್ಮೇಲೆ ಅದು ಗೊತ್ತಾಗೋದು. ಪರಿಸ್ಥಿತಿಗಳನ್ನು ಎದುರಿಸೋದನ್ನು ಕಲಿಬೇಕು. ಭಯಪಟ್ಟು ನೀವು ಹಿಂದೆ ಸರಿದಷ್ಟು ಮತ್ತೆ ನಿಮಗೆ ಅದೇ ರೀತಿ ಪ್ಯಾಟ್ರನ್ಗಳು ಬರ್ತವೆ. ಯಾಕಂದರೆ ಎಲ್ಲಿವರೆಗೂ ನೀವು ಧೈರ್ಯ ಕಲಿಯೋದಿಲ್ವೋ, ಆತ್ಮವಿಶ್ವಾಸ ಕಲಿಯೋದಿಲ್ವೋ, ಅಲ್ಲಿಯವರೆಗೂ ನಿಮಗೆ ಈ ರೀತಿ ವಿಚಾರಗಳು ಎದುರಾಗ್ತವೆ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶನೂ ಕೆಲವೊಂದು ಸರಿ ಅದೇ ಆಗಿರುತ್ತೆ. ನಾನು ಧೈರ್ಯವಾಗಿ ಬಂದದ್ದನ್ನೆಲ್ಲ ಫೇಸ್ ಮಾಡಬೇಕು, ನಾನು ಇಲ್ಲಿ ಏನಾದರೂ ನನ್ನದೇ ಅನ್ನೋದನ್ನು ಸ್ಥಾಪನೆ ಮಾಡಬೇಕು, ಕೊಟ್ಟು ಹೋಗಬೇಕು ಕೊಡುಗೆಯ ರೂಪದಲ್ಲಿ, ಅಂದರೆ ಅರ್ಥಪೂರ್ಣವಾದ ಒಂದು ಜೀವನ ಇರಬೇಕು ಅನ್ನೋ ರೀತಿ. ಏನೋ ಹುಟ್ಟಿದೆ ಸತ್ಯ ಅನ್ನೋ ರೀತಿಯಲ್ಲಿ ಬದುಕಬಾರ್ದು. ಏನಾದರೂ ಒಂದು ಸಾಧನೆ, ಒಬ್ಬ ಮನುಷ್ಯನನ್ನು ಪರಿವರ್ತನೆ ಮಾಡಿದರೂ ಕೂಡ ಅದು ಕೂಡ ಅರ್ಥಪೂರ್ಣವಾದ ಒಂದು ಬದುಕಿಗೆ ಕಾರಣ ಆಗುತ್ತೆ. ಅಂದರೆ ನಿಮ್ಮದೇ ಮಗುವಿಗೆ ಒಂದು ಸರಿಯಾದ ದಾರಿ ತೋರಿಸಿ ಅವರದ್ದೇ ಆದ ಒಂದು ಪ್ರೊಫೆಷನಲ್ಲಿ ಆತ್ಮವಿಶ್ವಾಸದಿಂದ ನಿಂತು ಸ್ಥಿರತೆಯನ್ನು ಪಡ್ಕೊಂಡ್ರು ಅಂದರೆ ಅದಕ್ಕೂ ಕೂಡ ನೀವು ಕಾರಣರಾಗಿರ್ತೀರಿ. ಅಂದರೆ ಇದು ಕೂಡ ನಿಮ್ಮ ಅರ್ಥಪೂರ್ಣವಾದ ಜೀವನಕ್ಕೆ ಸಾಕ್ಷಿಯಾಗಿರುತ್ತೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಕೆಲವೊಂದು ಸರಿ ಕೆಲವರನ್ನು ಉದ್ಧಾರ ಮಾಡೋಕ್ಕೆ ಬಂದಿರ್ತೀರ, ಕೆಲವರಿಗೆ ಒಳ್ಳೇದು ಮಾಡೋಕ್ಕೆ ಬಂದಿರ್ತಾರೆ. ಅದು ನಿಮ್ಮ ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾವುದೋ ಒಂದು ಸಂಬಂಧ ಆಗಿರ್ಬೋದು, ಒಟ್ಟಾರೆಯಾಗಿ ಅವ್ರಿಗೆ ಒಳ್ಳೇದಾಗಬೇಕು ಅಂತಲೂ ಕೂಡ ನೀವು ಕೆಲವೊಂದು ಸರಿ ಬಯಸ್ತಾ ಇರ್ತೀರ. ಹಾಗಾಗಿ ಇಲ್ಲಿ ಸಮರ್ಪಣೆ ಅಂತ ಇದ್ದಾಗ ಅಲ್ಲಿ ಒಂದಿಷ್ಟು ಏಳು ಬೀಳುಗಳು ಕಂಡೇ ಕಾಣ್ತವೆ. ಯಾಕಂದರೆ ಇಲ್ಲಿ ಭಗವಂತ ಹೇಳೋದೇನು, ಶ್ರಮ ಪಡದೆ ಫಲ ಸಿಗೋದಿಲ್ಲ, ಶ್ರಮ ಪಡದೆ ಇರುವ ಫಲಕ್ಕೆ ಬೆಲೆನೂ ಇರೋದಿಲ್ಲ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ನೀವು ಏನನ್ನು ಮಾಡಬೇಕು ಅಂತ ಇದ್ದೀರೋ ಆ ವಿಚಾರದಲ್ಲಿ ಮುಂದುವರಿಬೇಕು ಅಂದರೆ ನೀವು ಅಲ್ಲಿ ಹೆಜ್ಜೆ ಇಡಲೇಬೇಕು. ಇಟ್ಟ ಮೇಲೆ ಅದರ ಏಳು ಬೀಳು, ಅಲ್ಲಿ ಪಾಠ, ಇಲ್ಲ ನೀವು ಕಲಿಸೋದು, ಇಲ್ಲ ಅವ್ರು ಕಲಿಯೋದು, ಹೀಗೆ ಸಾಕಷ್ಟು ಒಂದಿಷ್ಟು ಆ ಸೋಲ್ಗಳು ಅಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ತವೆ. ಆಗ ನೀವು ನಿಮ್ಮ ಜೀವನದಲ್ಲಿ ಒಂದು ಅರ್ಥಪೂರ್ಣವಾದ ಜೀವನದೊಂದಿಗೆ ಒಂದು ಒಳ್ಳೆಯದನ್ನು ಕಂಡುಕೊಳ್ತೀರಿ. ಒಟ್ಟಾರೆಯಾಗಿ ನೀವು ಯಾರಿಗೋಸ್ಕರ, ಯಾರ ಪರಿವರ್ತನೆಗೋಸ್ಕರ, ಗಂಡನ ಬದಲಾಯಿಸಬೇಕು, ಇಲ್ಲ ಹೆಂಡತಿನ ಬದಲಾಯಿಸಬೇಕು, ಕೆಲವು ಸಂಬಂಧಗಳನ್ನು ಹೀಲ್ ಮಾಡಬೇಕು, ಒಟ್ಟಾರೆಯಾಗಿ ಎಲ್ಲ ಸಂಬಂಧಗಳ ಜೊತೆ ನಾನು ಚೆನ್ನಾಗಿರಬೇಕು, ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಆದರೂ ಕೂಡ ಅಲ್ಲಿ ಸಫರ್ ನೀವೇ ಪಡಬೇಕಾಗತ್ತೆ. ಯಾಕಂದರೆ ಅದು ಉದ್ದೇಶ ನೀವೇ ಹೊಂದಿದ್ದೀರಲ್ವ. ಹಾಗಾಗಿ ಅದು ಸರಿದೂಗಿಸ್ಕೊಂಡು ಹೋಗೋದು, ಸಂಭಾಳಿಸ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ. ಹಾಗೆ ಅಲ್ಲಿ ಸೋಲಾಗುತ್ತೆ, ಅದನ್ನು ಆಗೋದಿಲ್ಲ ಅಂತೇಳಿ ನೀವು ದಡದಲ್ಲೇ ನಿಂತರೆ ಖಂಡಿತ ಆಗೋದಿಲ್ಲ. ಅದು ಅದೇ ರೀತಿ ಗೌಜಾಗೆ ಕಾಣಿಸುತ್ತೆ. ಅದೇ ರೀತಿ ಒಂದು ರೀತಿಯಲ್ಲಿ ನೋವಲ್ಲೇ ಎಲ್ಲರೂ ಆ ಕಡೆ ಈ ಕಡೆ ಛಿದ್ರ. ಅದೇ ನಾನು ಅಲ್ಲಿ ಪರಿವರ್ತನೆ ತರಬಹುದು, ಪ್ರಯತ್ನ ನಾನು ಮಾಡೋಣ, ಭಗವಂತನ ಆಶೀರ್ವಾದ ನನ್ನ ಜೊತೆಗಿದೆ ಅಂತ ಪ್ರಯತ್ನ ಪಟ್ಟರೆ ಅಲ್ಲಿ ಅದನ್ನು ಸರಿಪಡಿಸ್ಬೋದು. ನಾನು ಇದನ್ನು ಉದಾಹರಣೆಯಾಗಿ ಕೊಡ್ತಿದ್ದೀನಿ. ನಿಮ್ಮ ಎನರ್ಜಿಗೆ, ಪ್ರಸ್ತುತ ಎನರ್ಜಿಗೆ ಯಾವುದು ಕನೆಕ್ಟ್ ಆಗಿದೋ ಅದರ ಆಧಾರದ ಮೇಲೆ ಫೋಕಸ್ ಮಾಡಿ ಗುರುವಿನ ಶರಣದಲ್ಲಿ, ನೀವು ನಂಬಿದ ಭಗವಂತನ ಶರಣದಲ್ಲಿ ಅದನ್ನು ಪೂರ್ಣವಾಗಿ ಸಮರ್ಪಣೆ ಮಾಡಿ ಮುಂದೆ ಹೋಗಿ. ಅದು ಓದೋ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಎಕ್ಸಾಮ್ ಪಾಸ್ ಮಾಡೋ ವಿಚಾರ ಆಗಿರ್ಬೋದು. ಮೊದಲನೇ ಸರಿ ಸೋಲಾಗಿದೆ, ಎರಡನೇ ಸರಿ ಸೋಲಾಗಿದೆ, ಮೂರನೇ ಸರಿ ಆಗುತ್ತೆ ಅಂತ ಏನಿಲ್ಲ. ಯಾಕಂದರೆ ಅಲ್ಲಿ 2 ಸರಿ ನೀವೇನೋ ಕಲಿಯೋದಿತ್ತು. ಹಾಗಾಗಿ ಅಲ್ಲಿ 2 ಸರಿ ನಿಮಗೆ ಸೋಲಾಗಿದೆ, ಮೂರನೇ ಸರಿ ನೀವು ನಿರಾತಂಕವಾಗಿ ಅದನ್ನು ಪಾಸ್ ಮಾಡ್ತೀರ. ಆವಾಗ ಅದು ಅರ್ಥಪೂರ್ಣವಾಗಿರುತ್ತೆ. ಮೊದಲನೇ ಸರಿ ನೀವು ಬಾಯರ್ಟೆ ಮಾಡಿರ್ಬೋದು, ಕೇವಲ ಅದು ಅರ್ಥ ಆಗದೆ ನೀವು ಓದಿರ್ಬೋದು. ಎರಡನೇ ಸರಿ ನೀವು ಸೋತಾಗ ಅಯ್ಯೋ ನಾನು ಏನಾದರೂ ಈ ಸರಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು ಅಂತೇಳಿ ನೀವು ಪ್ರಯತ್ನ ಪಟ್ಟಿರ್ಬೋದು. ಆಗಾದ ನಿಮ್ಮ ಮುಂದಿನ ಜೀವನಕ್ಕೆ, ಅಂದರೆ ಅಲ್ಲಿ ಯಾರೂ ಕೂಡ ನಿಮ್ಮನ್ನು ಒಂದು ಯಾವುದೇ ರೀತಿ ಬೇರೆ ರೀತಿಯಲ್ಲಿ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ತುಂಬ ಜ್ಞಾನ ಪಡ್ಕೊಂಡಾಗಿರ್ತೀರಿ, ಫೇಲೇ ಆಗಿರ್ತಿರಿಲ್ಲ, ಸೋಲೇ ಒಪ್ಕೊಂಡಿರ್ತೀರಿ. ಒಂದು ಸರಿ ಸೋಲು ಕಂಡೇ ನೀವು ಗೆಲುವು ಪಡ್ಕೊಂಡಾಗಲೂ ಅದರಲ್ಲಿ ನಿಮಗೆ ಸಾಕಷ್ಟು ಅನುಭವ ಸಿಕ್ಕಿರುತ್ತೆ. ಆ ಸೋಲಿನಿಂದ ನಿಮಗೆ ಸಿಕ್ಕಿದ್ದು ಅವಮಾನ ಅಲ್ಲ,
ಆ ಸೋಲಿನಿಂದ ನಿಮಗೆ ಸಿಕ್ಕಿದ್ದು ಅನುಭವ, ಸಾಕಷ್ಟು ಅನುಭವ. ಆ ಅನುಭವದೊಂದಿಗೆ ನೀವು ಆ ಸ್ಥಾನವನ್ನು ತಗೊಂಡಾಗ ಅಲ್ಲಿ ನೀವು ಸಾಕಷ್ಟು ಶಾಂತವಾದ ರೀತಿಯಲ್ಲಿ ಒಂದು ಆಡಳಿತವನ್ನು ಮಾಡ್ತೀರ. ಹಾಗೆ ಅದು ಸ್ವಚ್ಛವಾಗಿರುತ್ತೆ, ನಿಷ್ಠೆಯಿಂದ ಕೂಡಿರುತ್ತೆ. ಅದ್ರ ಜೊತೆಗೆ ಅದು ಪದೇ ಪದೇ ಭಗವಂತನಿಗೆ ಶರಣಾಗ್ತದೆ. ಆಗ ನೀವು ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಅರ್ಥಪೂರ್ಣವಾಗಿ ಕಂಡುಕೊಳ್ತೀರ. ಬೇರೆಯವರಿಗೆ ನಾನು ಏನು ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ನಾನೊಂದು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀನಿ, ಆ ನಿಷ್ಠಾವಂತರಿಗೆ ಸಹಾಯ ಮಾಡೇ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಅದು ಫೋಕಸ್ ಮಾಡುತ್ತೆ ಅಷ್ಟೇ. ತುಂಬ ಜನರ ಪ್ರಸ್ತುತ ಎನರ್ಜಿಯಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಒಂದು ಮದುವೆ ಆಗೋ ವಿಚಾರ ಆಗಿರ್ಬೋದು, ತಾಯಿ ಆಗೋ ವಿಚಾರ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಕೆಲಸ, ಇದರಲ್ಲಿ ನಿಮಗೆ ಆತಂಕ ಇದೆ, ಭಯ ಇದೆ, ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ. ಅದರಲ್ಲೂ ಬೇರೆ ಮೊದಲೇ ನಿಮಗೆ ಜನರು ಕೂಡ ಸುತ್ತುವರೆದು ನೆಗೆಟಿವ್ ಪ್ರಭಾವ ಬೀರೋದಾಗಿರ್ಬೋದು, ಆಗಬಾರ್ದು ಅಂತೇಳಿ ಹೇಳೋರು ಎಷ್ಟೋ ಜನ ಇರ್ಬೋದು, ಇಲ್ಲ ಆಗ್ತಾ ಇಲ್ಲ, ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಆಡ್ಕೊಳ್ಳೋರು ಇರ್ಬೋದು. ಇವೆಲ್ಲ ಎನರ್ಜಿನ ನೀವು ತೊಗೊಳ್ತಾ ಇರ್ತೀರಿ, ಎಲ್ಲೋ ಒಂದು ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರ. ಹಾಗಾಗಿ ಕೆಲವೊಂದು ಸಾರಿ ನೀವು ಅಂದ್ಕೊಂಡಿದ್ರ ಕಡೆ ನೀವು ಫೋಕಸ್ ಮಾಡೋಕ್ಕಾಗೋದಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ಹಾಗೆ ಒಂದು ಪ್ರಾಮಾಣಿಕ ಪ್ರಯತ್ನವೂ ಮಾಡ್ತಾ ಇದ್ದಾರೆ. ಆದರೆ ಇವರೆಲ್ಲರ ಮಾತು ನಿಮ್ಮ ತಲೆಯಲ್ಲಿ ಗೂಂಜುತ್ತಾ ಇದೆ. ಅದರಿಂದ ಏನಾಗುತ್ತೆ, ನೀವು ಅದ್ರ ಕಡೆ ಜಾಸ್ತಿ ಅಂದರೆ 100% ಕೊಡೋಕ್ಕಾಗ್ತಾ ಇಲ್ಲ ಫೋಕಸ್. ಆವಾಗ ಏನು ಮಾಡ್ತೀರಿ, ಈ ಕಡೆ ಅರ್ಧ, ಆ ಕಡೆ ಅರ್ಧ, ಅದೇನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಒಂದು ಬಾವಿ ತೋಡ್ತಾ ಇದ್ದೀರಾ, ಅದರಲ್ಲಿ ಒಂದು 3 ಅಡಿ ಬಾವಿ ತೋಡಿರ್ತೀರ. ಆಗ ಅಲ್ಲಿ ನೀರು ಬರಲಿಲ್ಲ ಅಂದರೆ ಇನ್ನೊಂದು ಬಾವಿ ತೋಡ್ತೀರಾ, ಅಲ್ಲೊಂದು 2 ಅಡಿ ತೋಡ್ತೀರಾ, ಅಲ್ಲೂ ಬರಲಿಲ್ಲ ಇನ್ನೊಂದು ಕಡೆ. ಈಗ ಏನು ಮಾಡ್ತಾ ಇದ್ದೀರಾ ನೀವು, ಎಲ್ಲ ಕಡೆ ಸ್ವಲ್ಪ 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 ಗುಂಡಿ ತೋಡಿ ಇಟ್ಟಿದ್ದೀರಾ, ಯಾವುದ್ರಲ್ಲೂ ನೀರು ಬರ್ತಾ ಇಲ್ಲ. ಅದೇ ನೀವು ಒಂದೇ ಕಡೆ ಯಾರು ಏನಾದರೂ ಅನ್ನಲಿ, ಪ್ರಯತ್ನ ನಾನು ಬಿಡಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೊಂದು ನಿಷ್ಠೆಯಿಂದ ನೀವು ಗುಂಡಿ ತೋಡಿದ್ರೆ ಅಲ್ಲಿ ನೀರು ಬರುತ್ತೆ, ಸ್ವಲ್ಪ ಆಳ ಹೋಗುತ್ತೆ, ನೀರು ಬಂದೇ ಬರುತ್ತಲ್ವ. ಆ ರೀತಿ ಇರಬೇಕೀಗ. ನೀವು ಸಂತೆಯಲ್ಲಿ ನಿಮ್ಮ ಮಗು ಕಳೆದೋಗಿದೆ ಅಂದರೆ ನೀವು ಸುಮ್ಮನೆ ಇಟ್ಬಿಡ್ತೀರಾ? ಇಲ್ಲ ತಾನೇ. ಸುಮ್ಮನೆ ಇರ್ತೀರಾ? ಇಲ್ಲ ತಾನೇ. ತುಂಬ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತೀರಾ, ಪ್ರಾಮಾಣಿಕವಾಗಿ ಕಣ್ಣನ್ನು ತುಂಬ ಕಡೆ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಒಂದು ಸೂಕ್ಷ್ಮ ಜಾಗನೂ ಕೂಡ ಅಬ್ಸರ್ವ್ ಮಾಡಿ ಹುಡುಕ್ತಾನೇ ಇರ್ತೀರಾ. ಯಾಕಂದರೆ ನಿಮಗೆ ಗುರಿ ಒಂದೇ, ಯಾರು ಏನು ಅಂತಂದ್ರೂ ಅದ್ರ ಕಡೆ ಗಮನ ಇಲ್ಲ. ಈಗ ನಿಮಗೆ ಗಮನ ಇರೋದೇನು, ನನ್ನ ಮಗು ನಾನು ಹುಡುಕ್ಲೇಬೇಕು ಅಂತೇಳಿ. ಆ ರೀತಿ ನೀವು ಫೋಕಸ್ ಮಾಡಿದಾಗ ಆ ಮಗು ನೀವು ಸಿಗುತ್ತೆ ಅಲ್ವಾ. ಹಾಗೆ ಇದು. ಹಾಗಾಗಿ ಈಗ ನೀವು ತುಂಬ ಆ ಕಡೆ ಆ ಕಡೆ ಮಾಡ್ಕೊಂಡಿದ್ದೀರ ಮನಸ್ಥಿತಿನ. ಅದನ್ನು ಒಟ್ಟುಗೂಡಿಸಿ, ಗುರು ಹೇಳ್ತಾ ಇರೋದೇ ನಿಮಗೆ, ಅದನ್ನು ಒಟ್ಟುಗೂಡಿಸಿ ನಿಮಗೇನು ಬೇಕೋ ಅದ್ರ ಕಡೆ ಫೋಕಸ್ ಮಾಡಿ. ಸುತ್ತುವರೆದು ಜನ ಏನು ಮಾತಾಡ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಡಬೇಡಿ. ಗಮನ ಕೊಟ್ಟಷ್ಟು ನಿಮ್ಮ ಎನರ್ಜಿ ಆ ಕಡೆ ಈ ಕಡೆ ಹರಡುತ್ತೆ. ಆವಾಗ ಒಂದೇ ಕಡೆ ಆ ಎನರ್ಜಿನ ತಗೊಂಡೋಗೋಕ್ಕಾಗಲ್ಲ. ಒಂದೇ ಕಡೆ ಆ ಎನರ್ಜಿನ 100% ಇಟ್ಟಾಗ, ಅಂದರೆ ಬಾಬಾ ಹೇಳಿದ ರೀತಿಯಲ್ಲಿ ಶ್ರದ್ಧಾ ಸಬೂರಿಯಿಂದ ನೀವು ವರ್ತಿಸಿದಾಗ, ಆವಾಗ ನಿಮ್ಗಲ್ಲಿ ಏನು ಬೇಕೋ ಅದು ಪ್ರತಿಷ್ಠಿತ ಒಂದು ಫಲಿತಾಂಶದ ರೂಪದಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಈ ರೀತಿಯಾಗಿ ಎಲ್ಲ ಕಡೆ ನಾನು ಈ ವಿಚಾರವನ್ನು ಗುರುವಿನಲ್ಲಿ ಸಂಪರ್ಕ ಹೊಂದೋದ್ರ ಬಗ್ಗೆನೂ ಹೇಳ್ತೀನಿ. ನೀವು ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಾ ಬಾಬಾರವರಲ್ಲಿ, ಸಾಕಷ್ಟು ಚಮತ್ಕಾರಗಳನ್ನು ಕೂಡ ಅವರಲ್ಲಿ ಕಂಡಿದ್ದೀರಾ. ಆದರೆ ಈಗ ನಿಮ್ಗೆ ಯಾರೋ ಬಂದು, ಬನ್ನಿ ಅಲ್ಲೊಂದು ದೊಡ್ಡ ದೇವರಿದೆ, ಅಲ್ಲಿ ನಿಮಗೆ ಏನೇ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು ಅದನ್ನು ಅವ್ರು ತೆಗೀತಾರಂತೆ, ಬನ್ನಿ ಅಂತ ಹೇಳಿ ಕರ್ಕೊಂಡೋದ್ರು. ಅಲ್ಲೋದ್ರಿ, ಅಲ್ಲಿಂದ ಇನ್ನೊಂದು ಕಡೆ, ಅಲ್ಲಿಂದ ಇನ್ನೊಂದು ಕಡೆ. ಇಲ್ಲಿ ನಿಮಗೆ 100% ನಂಬಿಕೆ ಬಾಬಾರವರಲ್ಲಿ ಇತ್ತು ಮೊದಲು. ಈಗ ಅದನ್ನು ಒಂದು ಕಡೆ ತೊಗೊಂಡೋದ ತಕ್ಷಣ ಅಲ್ಲೊಂದು 20%, ಅಲ್ಲೊಂದು 20%, ಅದನ್ನು ಹಂಚ್ತಾ ಇದ್ದೀರಾ. ಹಂಚಿದಾಗ ಏನಾಗುತ್ತೆ, ನೀವು ಇಲ್ಲಿ ಏನು ಮೊದಲಿಂದ ಶುರು ಮಾಡಿ 100% ಒಂದು ಗುರುವಿನಲ್ಲಿ ಶರಣಾಗಿದ್ದಲ್ಲ, ಅದನ್ನು ಮತ್ತೆ ಅಲ್ಲಿ ಪಡ್ಕೋಬೇಕು ಅಂದರೆ ಮೊದಲು 1ರಿಂದನೇ ಶುರು ಮಾಡಬೇಕಲ್ಲಿ ಮತ್ತೆ. ಯಾಕಂದರೆ ಅಲ್ಲೇ ನಿಮಗೆ ಆ ದೇವ್ರು ಹೋದ ತಕ್ಷಣ ನಿಮಗೆ ಆಶೀರ್ವಾದ ಮಾಡೋದಿಲ್ಲ. ಅಲ್ಲೂ ನಿಮ್ಮ ನಿಷ್ಠೆ, ಅಲ್ಲೂ ನಿಮ್ಮ ಒಂದು ಭಕ್ತಿ ಎಷ್ಟಿದೆ, ನಿಮ್ಮ ಪ್ರಾರ್ಥನೆ ಎಷ್ಟರ ಮೇಲೆ ನಂಬಿಕೆ ಮೇಲೆ ನಿಂತಿದೆ, ಎಲ್ಲ ಪರೀಕ್ಷೆಗಳನ್ನು ಅಲ್ಲೂ ಆ ದೇವತೆನೂ ಕೂಡ ಕೊಡುತ್ತೆ. ನಂತರ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ಆ ದೇವತೆ ನಿಮಗೆ ಪ್ರಸನ್ನಗೊಂಡು ಆಶೀರ್ವಾದ ಮಾಡುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಯಾವುದೂ ಕೂಡ ಇಲ್ಲಿ ಒಂದೇ ಸರಿ ಸಿಗೋದಿಲ್ಲ, 0ಇಂದನೇ ಶುರುವಾಗುತ್ತೆ. 1, 2, 3, 4 ಅನ್ನೋ ಹಾಗೆ ನೀವು ವಿದ್ಯಾಭ್ಯಾಸ ಮಾಡಬೇಕು. ಒಂದೇ ಸರಿ ನಾನು ಹೋಗಿ ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೀತೀನಿ ಅಂದರೆ ಅದು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಎನರ್ಜಿನ ವಿಸ್ತರಿಸಬೇಡಿ. ಒಂದು ಕಡೆ ಗುರುವಿನಲ್ಲಿ ಇಟ್ಟಿದ್ದೀರ ನಂಬಿಕೆ, ಮೊದಲೆಲ್ಲ ಅವ್ರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಈಗ ನೀವು ಯಾವ ಹಂತದಲ್ಲಿ ನಿಂತಿದ್ದೀರಾ ಒಂದು ಕೊನೆಯ ಒಂದು ವಿಚಾರದಲ್ಲಿ ಅಂದರೆ, ನೀವು ಅದು ನಿಮಗೆ ಕಾಣಿಸ್ತಾ ಇಲ್ಲ, ನಿಮಗೇನು ಬೇಕಾಗಿದೆಯಲ್ಲ ಅದು ನಿಮಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಶ್ರದ್ಧೆಗೆ, ನಿಮ್ಮ ಭಕ್ತಿಗೆ, ನಿಮ್ಮ ಒಳ್ಳೆಯ ಉದ್ದೇಶಿತ ಕರ್ಮಗಳಿಗೆ ಅನುಸಾರವಾಗಿ ದಿವ್ಯ ಶಕ್ತಿಗಳು ಒಳಗಿನಿಂದಲೇ ಒಂದು ಸಿದ್ಧತೆ ನಡೆಸಿ ಅದು ನಿಮ್ಮ ಎದುರಿಗೆ ಇನ್ನೇನು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಹೋದರೂ ಅದು ನಿಮಗೆ ಸಿಗುತ್ತೆ, ಅಷ್ಟು ಹತ್ತಿರದಲ್ಲಿದೆ. ಆದರೆ ನೀವೇ ಸೋಲೊಪ್ಕೊಂಡಿಲ್ಲ, ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವೇ ಹಿಂದೆ ಸರಿತಿದ್ದೀರಾ. ಅಂದರೆ ಮತ್ತೆ ಮೊದಲಿನಿಂದಲೇ ಪ್ರಾರಂಭ ಮಾಡಬೇಕು, ಅದನ್ನು ನೆನಪಿಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಎಲ್ಲ ದೇವರ ಆಶೀರ್ವಾದ ನಿಮಗಿದೆ. ಇಲ್ಲ, ನೀವು ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ಬೋದು, ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು. ಆದರೆ ನೀವು ಎಲ್ಲಿ ಒಂದು ಸಿದ್ಧಿ ಅಂತ ಪಡ್ಕೊಂಡಿರ್ತೀರಲ್ಲ, ಮೊದಲು ಒಂದು ಶ್ರದ್ಧೆ ಅಂತ ಇಟ್ಟಿರ್ತೀರಲ್ಲ, ಅಲ್ಲಿ ನೀವು ಒಂದಿಷ್ಟು ಚಮತ್ಕಾರಗಳನ್ನು ಕಂಡಿರ್ತೀರ. ಅಂದರೆ ಏನಪ್ಪ ಅಂದರೆ, ತುಂಬ ಫೇವರೆಟ್ ತಿಂಡಿ, ಫೇವರೆಟ್ ಹೂವು ಅನ್ನೋ ರೀತಿಯಲ್ಲಿ ಇರುತ್ತಲ್ಲ, ಆ ರೀತಿ ನಿಮಗೊಬ್ಬರು ಆಧ್ಯಾತ್ಮ ಗುರು ಅಂತ ಇರ್ತಾರೆ. ಅವರಲ್ಲಿ ನೀವು ಎಷ್ಟು ವಿಶ್ವಾಸ ಇಟ್ಟಿರ್ತೀರೋ ಅದರ ಆಧಾರದ ಮೇಲೆ
ನಿಮಗೆಲ್ಲ ಸಿಗುತ್ತೆ. ಅದು ಬಿಟ್ಟು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತೇಳಿ ಎನರ್ಜಿನ ವಿಸ್ತರಿಸ್ಬೇಡಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಇಲ್ಲ, ಕುಲದೇವರಾಗಿರ್ಬೋದು, ಗ್ರಾಮ ದೇವತೆಗಳಾಗಿರ್ಬೋದು, ಎಲ್ಲೇ ಹೋದರೂ ಅವರಿಗೊಂದು ಪ್ರೀತ್ಯರ್ಥವಾಗಿ ನೀವು ಅವರಿಗೆ ಏನಾದರೂ ಒಂದು ಸಮರ್ಪಣೆ ಮಾಡಿ ಬರಬೇಕು. ಅದೇನಾಗುತ್ತೆ ಅಂದರೆ ಅದು ಆಶೀರ್ವಾದವಾಗಿ ಒಂದು ಕಡೆ ಪುಣ್ಯದ ರೂಪದಲ್ಲಿ ಜಮಾ ಆಗುತ್ತೆ. ನಿಮ್ಗೆ ಯಾರಾದರೂ ಏನಾದರೂ ಸಮಸ್ಯೆ ಎದುರು ಮಾಡಿದಾಗ ಅದು ಆ ಒಂದು ಪುಣ್ಯವಾಗಿ ನಿಮಗೆ ಕಾಪಾಡುತ್ತೆ. ಹಾಗಾಗಿ ಯಾವ ದೇವರ ಹತ್ರ ಹೋದರೂ ನೀವು ತಪ್ಪಲ್ಲ, ಅಲ್ಲೇ ಒಂದು ಪ್ರೀತ್ಯರ್ಥವಾಗಿ ಅವ್ರಿಗೊಂದು ಸಮರ್ಪಣೆ ಮಾಡುವ ರೀತಿಯಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ನಾಮಸ್ಮರಣೆ ಮಾಡಿಕೊಂಡು ಬರಬೇಕು. ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತ ಕೇಳಬಾರ್ದು. ಪ್ರತಿಯೊಂದು ದೇವರಲ್ಲೂ ಕೇಳಬಾರ್ದು. ನೀವು ಯಾರಲ್ಲಿ ಆ ಒಂದು ಕೋರಿಕೆ ಇಟ್ಟಿದ್ದೀರಲ್ಲ ಆ ದೇವರಲ್ಲಿ ಮಾತ್ರ ಆ ಕೋರಿಕೆ ಇರಬೇಕು. ನೀವು ಎಲ್ಲೇ ಸುತ್ತಾಡಿ ಎಲ್ಲರಲ್ಲೂ ಒಂದು ಪ್ರೀತ್ಯರ್ಥವಾಗಿ ಅವ್ರಿಗೊಂದು ನಮಸ್ಕಾರ ಒಂದು ಸ್ಮರಣೆ ಮಾಡಿಕೊಂಡು ಬರಬೇಕು. ಈ ರೀತಿಯಾಗಿರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಇದೇ ವಾಸ್ತವ ಸತ್ಯ. ಹಾಗಾಗಿ ಎನರ್ಜಿಯನ್ನು ತುಂಬ ಕಡೆ ಹಂಚಿಬಿಡ್ತೀರಿ. 100 ದೇವಸ್ಥಾನಕ್ಕೆ ಹೋದರೂ ಆ ಹರಕೆಯನ್ನು 100 ದೇವಸ್ಥಾನದಲ್ಲೂ ನೀವು ಮಾಡಿರ್ತೀರ, ಆಗ ಅದು ಕೈಗೂಡೋದಿಲ್ಲ. ಒಂದೇ ಕಡೆ ನಂಬಿಕೆ ಇಟ್ಕೊಂಡಿದ್ದೀರಾ, ಅಲ್ಲೊಂದು ಹರಕೆ ಒಪ್ಸಿದ್ದೀರಾ ಅಂದರೆ 1-2 ಕಡೆ ಮಾತ್ರ ಮಾಡ್ಕೊಂಡು ಅದನ್ನು ಪೂರ್ಣವಾಗಿ ಅವರಲ್ಲಿ ಸಮರ್ಪಣೆ ಮಾಡಿ. ಆಗ ನಿಮಗೂ ಫೋಕಸ್ ಮಾಡೋಕ್ಕಾಗತ್ತೆ, ಅವರಲ್ಲಿ ನಿಮ್ಮ ನಂಬಿಕೆ ಶ್ರದ್ಧೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ತೀರ. ಅದು ಬಿಟ್ಟು ಎಲ್ಲ ಕಡೆ ನೀವು ಹರಿದು ಹಂಚಿದಾಗ ಖಂಡಿತ ಅದು ಆಗಲ್ಲ. ಒಂದು ರೊಟ್ಟಿನ ಒಬ್ರಿಗೆ ಕೊಟ್ಟರೆ ಹೊಟ್ಟೆ ತುಂಬುತ್ತೆ ಅಲ್ವಾ, ಅದನ್ನು 10 ಜನರಿಗೆ ಹಂಚಿಬಿಟ್ರೆ 10 ಜನರ ಹೊಟ್ಟೆ ತುಂಬಿಸೋಕ್ಕಾಗೋದಿಲ್ಲ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದನ್ನು ಸಾಕಷ್ಟು ವಿಚಾರಗಳಲ್ಲಿ ತಗೊಳ್ಳಿ. ಯಾಕಂದರೆ ಈಗಿನ ನಿಮ್ಮ ಮನಸ್ಥಿತಿ ಇದೇ ಆಗಿತ್ತು, ಇದೇ ರೀತಿ ನಿಮ್ಮ ನಡೆ ನುಡಿ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದಕ್ಕೆ ಈ ಎನರ್ಜಿ ಕನೆಕ್ಟ್ ಆಗಿದೆ. ಇದೇ ವಿಚಾರ ನಾಳೆ ಮುಂದುವರಿಯುತ್ತೆ. ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಖಂಡಿತ ಮುಂದುವರಿಸ್ತೀನಿ. ಇದರ ಮುಂದಿನ ಭಾಗವನ್ನು ನಾನು ನಾಳೆ ರೀಡಿಂಗಲ್ಲಿ ನಿಮಗೆ ತಿಳಿಸ್ತೀನಿ. ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಇದು ಸರಿ ಅಂತೇಳಿ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ 100% ಫೋಕಸ್ ಮಾಡಿದರೆ ಶ್ರದ್ಧೆ ಇಡಿ ಅಂತ ಹೇಳಿ ಅರ್ಥ. ಈ ವಿಚಾರ ನಿಮ್ಮ ಮನಸ್ಸಿಗೆ ರೆಸೊನೇಟ್ ಆಗಿ ಯಾವುದಾದ್ರೂ ರೀತಿಲಿ ಪರಿವರ್ತನೆ ತೊಗೊಳ್ಬೋದು, ಹೌದಲ್ವಾ ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸಿದರೆ, ಇದನ್ನು ನಾನು ಹೇಳ್ತಾ ಇಲ್ಲ, ಗುರು ಹೇಳ್ತಾ ಇದ್ದಾರೆ, ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.